ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನೋ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನೋ. ಸರಳ ಪ್ರಹ್ಲಾದ ಶ್ರೀಹರಿ ವಿಶ್ವಮಯನೆಂದು ಬರೆದೋದಲವನ ಪಿತ ಕೋಪದಿಂದ. ಸ್ಥಿರವಾದಡಿ ಕಂಬದೋಳು ತೋರು ತೋರೆನಲು ಭರದಿ ಬರಲದಕ್ಕೆ ವೈಕುಂಠ ನೆರೆ ಮನೆಯೇ. ಭರದಿ ಬರಲದಕ್ಕೆ ವೈಕುಂಠ ನೆರೆ ಮನೆಯೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನೋ. ಕುರುಪತಿಯು ದ್ರೌಪದಿಯ ಸೀರೆಯನು ಸೆಳೆಯುತ್ತೀರೆ ತರುಣಿಹ ಕೃಷ್ಣ ಎಂದೊದರೆ ಕೇಳಿ. ಭರದಿಂದ ಅಕ್ಷಯ ಮರವಿತ ಭರದಿಂದ ಅಕ್ಷಯ ಮರವಿತ. ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ. ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನೋ. ಅಣುಮಹತ್ತುಗಳಲ್ಲಿ ಪರಿಪೂರ್ಣನೆನಿಸಿ ಗಣನೆಯಿಲ್ಲದ ಮಹಾಮಹಿಮನೆನಿಪ. ಘನ ಕೃಪಾನಿಧಿ ನಮ್ಮ ಘನ ಕೃಪಾನಿಧಿ ನಮ್ಮ ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲನು. ನೆನೆದವರ ಮನದಲ್ಲೇ ಇಹನೆಂಬ ಬಿರುದಿರಲು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರಲ್ಲೇ ಬಂದೊದಗುವನೋ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ವತ್ಸಲ ಅವರಿಗೆ ನಮಸ್ಕಾರಗಳು. ಈಗ ಮೊದಲು ಪಂಪನ ಪರಿಚಯನ ಮಾಡ್ತೀನಿ. ಆದಿಕವಿ ಪಂಪ ನಮ್ಮ ಕನ್ನಡದ ತ್ರಯರಲ್ಲಿ ಮೊದಲನೇವನು. ಪಂಪ, ರನ್ನ, ಜನ್ನ ಅಂತ ಬಹಳ ಪ್ರಸಿದ್ಧಿ. ಪಂಪನ ಹಿಂದಿನ ಕವಿಗಳ ಬಗ್ಗೆ ಹೆಚ್ಚು ವಿವರಗಳು ಗೊತ್ತಿಲ್ಲ. ಅವರ ಕಾವ್ಯಗಳು, ಅವರ ವಿವರಗಳು ಸಿಕ್ಕಿಲ್ಲ. ಅದರಿಂದ ಪಂಪನ್ನೇ ನಾವು ಕನ್ನಡದಲ್ಲಿ ಆದಿಕವಿ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇವನು ಹುಟ್ಟಿದ್ದು ಜೈನ ಮನೆತನದಲ್ಲಿ. ಇವರ ತಂದೆ ಮೊದಲು ನೋಡಿದರೆ ವೈದಿಕ ಮನೆತನದವರು, ಭೀಮಪ್ಪಯ್ಯ ಅಂತ. ಅವರು ಈ ಹೋಮ ಯಜ್ಞ ಇವನ್ನೆಲ್ಲ ಧಿಕ್ಕರಿಸಿ ಜೈನರಾಗ್ಬಿಟ್ರು. ಜೈನರಾದ ಮೇಲೆ ಅವರು ಇದ್ದಿದ್ದು ಆಂಧ್ರದಲ್ಲಿ. ಆಂಧ್ರದಿಂದ ಹೆಚ್ಚು ಆಸಕ್ತಿ ಇದ್ದ ಕರ್ನಾಟಕಕ್ಕೆ ಅವರು ವಲಸೆ ಬಂದುಬಿಟ್ರು. ಇಲ್ಲಿಗೆ ಬಂದ ಮೇಲೆ ಇವರು ಜೈನ ಧರ್ಮದ ಪ್ರಭಾವದಿಂದಾನೇ ಹೆಚ್ಚು ಬಾಳಿದ್ರು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಪಂಪ ಹುಟ್ಟಿದ್ದು ಅಣ್ಣೆಗೆರೆ ಅನ್ನೋ ಒಂದು ಗ್ರಾಮದಲ್ಲಿ.
ಪಂಪರ ಮಾತನಲ್ಲಿ ಹೇಳ್ಬೇಕಾದ್ರೆ ಆರಂಕುಶವಿಟ್ಟುಡಂ ನೆನವುದೆನ್ನಮ್ಮಂ ಬನವಾಸಿ ದೇಶಮಂ ಅಂತ ಹೇಳ್ತಾನೆ. ನಾ ಬನವಾಸಿಗೆ ಹೋದಾಗ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯ್ತು. ಅಷ್ಟು ಹಳೆ ದೇವಸ್ಥಾನ ಆದ್ರೂ ಈಗ್ಲೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಮನುಷ್ಯರಾಗಿ ಹುಟ್ಟಕ್ಕಾಗದೆ ಹೋದ್ರನ್ನ ದುಂಬಿಯಾಗಾದ್ರೂ ಈ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಅಂತ ಪಂಪ ಹೇಳ್ತಾನೆ. ಅವನು ತನ್ನ ಭಾಷೆಯನ್ನ ಪುಲುಗೆರೆ ತಿರುಳುಗನ್ನಡ ಅಂತ ಹೇಳ್ಕೊಂತಾನೆ. ಪಂಪ ಅರಕೇಸರಿ ಆಸ್ಥಾನದಲ್ಲಿದ್ದ ಅಂತ ನಮ್ಗೆಲ್ಲ ಗೊತ್ತು. ವಿಕ್ರಮಾರ್ಜುನ ವಿಜಯ ಬರೆದ. ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ಮಹಾಭಾರತದಲ್ಲಿ ಹೇಗೆ ಪ್ರಸಿದ್ಧನೋ ಹಾಗೆ ಅವನ ರಾಜನಿಗೆ ಅರ್ಜುನನನ್ನ ಹೋಲಿಸ್ತಾ ಮುಂದುವರಿತಾ ಹೋಗ್ತಾನೆ. ಅರ್ಜುನ ಪಲ್ಗುಣ ಪಾರ್ಥಃ ಕಿರೀಟಿ ಶ್ವೇತವಾಹನ ಭೀಭತ್ಸರು ವಿಜಯ ಜಿಷ್ಣು ಸವ್ಯಸಾಚಿ ಧನಂಜಯ ಅಂತ ಕೇಳಿದೀವಿ ನಾವು. 10 ಹೆಸರುಗಳು ಆ ಅರ್ಜುನನ್ಗೆ. ಅಂಥ ಅರ್ಜುನನ್ನ ಇವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ರಾಜನ್ಗೆ ಹೋಲಿಸಿ ವಿಕ್ರಮಾರ್ಜುನ ವಿಜಯ ಬರೀತಾನೆ. ಅವನ ಇನ್ನೊಂದು ಉಪಲಬ್ಧ ಗ್ರಂಥ ಅಂತ ಹೇಳಿದ್ರೆ ಆದಿಪುರಾಣ. ಇದು ಜೈನರ ಧರ್ಮದ ಪ್ರಥಮ ತೀರ್ಥಂಕರರ ಬಗ್ಗೆ ಬರೆದಿರೋದು. ಜೈನರ ತೀರ್ಥಂಕರರು ಅಂದ್ರೆ ನಾವು ಮಹಾವೀರ ಅನ್ಕೊಂಡ್ಬಿಡ್ತೀವಿ. ಅವ್ರು 24ನೆಯ ತೀರ್ಥಂಕರ. ಜೈನ ಧರ್ಮ ಬಹಳ ಹಳೆಯ ಧರ್ಮ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಜೈನ, ಶರಣ, ದಾಸ ಇವು 3 ಬಹಳ ಪ್ರಸಿದ್ಧವಾದದ್ದು. ಅದರಿಂದ ಜೈನ ಕವಿಗಳು ನಮ್ಮಲ್ಲಿ ಮೊದಲು ಕನ್ನಡದಲ್ಲಿ ನಿಜವಾಗ್ಲೂ ಹೆಚ್ಚಿನ ಕೃಷಿಯನ್ನು ಮಾಡಿದವರು ಮೊದಲು ಅವರೇನೆ. ನಾ ಮೊದಲೇ ಹೇಳಿದೆ, ತ್ರಯರು ಅಂದ್ರೆ ಪಂಪ, ರನ್ನ, ಪೊನ್ನ ಅಂತ. ಈ ಪಂಪನ ಕವನಗಳನ್ನ ಹೇಳೋದು ಅಷ್ಟು ಸುಲಭ ಅಲ್ಲ. ನಮಗೆ ಗಮಕಕ್ಕೆ ಯಾರಾದ್ರೂ ಬೇಕು ಅಂತ ಹೇಳಿದ ತಕ್ಷಣ ಕುಮಾರವ್ಯಾಸ ನಾವು ಹೇಳ್ತೀವಿ ಅಂತ ಹೇಳೋದು ಬಹಳ ಜನ ಸುಲಲಿತವಾಗಿ ಹೇಳ್ಬಿಡ್ತಾರೆ. ನಾನು ಶಾಂತ ನಾಗಮಂಗಲ ಅವ್ರನ್ನ ಕೇಳಿದೆ, ಇಲ್ಲ ನಮಗೆ ಪಂಪನ ಬಗ್ಗೆನೇ ಬೇಕು ಅಂತ. ಅವರು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವ್ರನ್ನ ಕೇಳಿ ಒಪ್ಸಿದ್ರು. ಇವ್ರಿಗೆ ಅದೆಷ್ಟು ಪ್ರಶಸ್ತಿಗಳು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಅಂಥ ಮನುಷ್ಯರು ಇವರು. ಅದ್ರ ಜೊತೆಗೆ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಗಮಕ ಅಂದ್ರೆ ಗಂಗಮ್ಮನವರು ಅಂದ್ರೆ ಗಮಕ ಅಂತ ನನಗೆ. ಆ ರೀತಿಯಾಗಿ ನಾನು ವಿನಾಯಕ ಶಿವಮೊಗ್ಗ ಅವ್ರನ್ನ ಕೇಳಿದಾಗ ನಮ್ ಗುರುಗಳನ್ನ ಕೇಳ್ಬಿಡಿ ಪ್ರತಿಯೊಂದಕ್ಕೂ ಅಂತ ಹೇಳ್ಬಿಟ್ರು. ಪರಿಚಯ ಕೊಡ್ರಿ ಅಂದ್ರೂ ಅಷ್ಟೇ, ನಾ ಏನು ಪರಿಚಯ ಕೊಡಲ್ಲ, ಅವ್ರ ಪರಿಚಯ ನೀವು ತಗೊಂಡ್ಬಿಡಿ ಅಂತ ಹೇಳ್ಬಿಟ್ರು. ಅಷ್ಟು ಗೌರವ ಅವ್ರಿಗೆ. ಗಂಗಮ್ಮ ಕೇಶವಮೂರ್ತಿ ಅವ್ರಿಗೆ ಮೊದಲು ನಾನು ಜನ್ಮದಿನದ ಶುಭ ಹಾರೈಕೆಗಳನ್ನ ಕೋರ್ತೇನೆ. 12ನೇ ತಾರೀಕು ಏಪ್ರಿಲ್ 1940 ಅವ್ರು ಹುಟ್ಟಿದ್ದು. ಇವತ್ತು 12ನೇ ತಾರೀಕು ಏಪ್ರಿಲ್. ಇವತ್ತು ನಮ್ಮ ಗಂಗಮ್ಮ ಕೇಶವಮೂರ್ತಿ ಅವರು ಯುವ ಜನರ ಪೀಳಿಗೆಯ ಒಬ್ಬ ಮುಖ್ಯಸ್ಥರು. ಅವ್ರಿಗೆ ಕೇವಲ 86 ವರ್ಷ ಇವತ್ತಿಗೆ. ಇವತ್ತು ಅವ್ರು ಹುಟ್ಟುಹಬ್ಬ ಅನ್ನೋದು ನನಗೆ ಬಹಳ ಸಂತೋಷದ ವಿಚಾರ. ಅವತ್ತಿನ ದಿನ ನಮ್ ಜೊತೆ ಇದ್ದಾರೆ ಅವರು. ಇವರು ಹುಟ್ಟಿದ್ದು ಇವ್ರು ಹುಟ್ಟುಹಬ್ಬನ ಆಚರಿಸ್ಕೊಂಡ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವಂತೂ ಆಚರಿಸ್ತಾ ಇದ್ದೀವಿ. ಕೊಣನೂರಿನಲ್ಲಿ ಇವರು ಹುಟ್ಟಿದ್ದು. ಕೊಣನೂರು ನನಗೆ ಬಹಳ ಹತ್ತಿರದ ವಿಚಾರ. ಯಾಕಂತ ಹೇಳಿದ್ರೆ ನಾ ಹಾಸನದಲ್ಲಿದ್ದೆ. ಕೊಣನೂರಿಗೆ ನಾನು ಬಹಳ ಸಲ ಹೋಗಿದ್ದೀನಿ. ಆ ಸುತ್ತಮುತ್ತಲಿನಲ್ಲೆಲ್ಲ ಎಷ್ಟು ವಿಜೃಂಭಣೆಯಿಂದ ಎಷ್ಟು ಶಿಲ್ಪಗಳಿದೆ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ, ಅಷ್ಟೊಂದಿದೆ. ಅಂಥದ್ರಲ್ಲಿ ನಮ್ಮ ಗಂಗಮ್ಮ ಕೇಶವಮೂರ್ತಿ ಅವರ ರೂಪಿಸ್ಕೊಂಡಿದ್ದಾರೆ. ಇಂಥ ಹಾಸನ ಜಿಲ್ಲೆಯಲ್ಲಿರೋರು ತಂದೆ ವೆಂಕಟರಮಣಯ್ಯ, ತಾಯಿ ಸೋಮನಾಯಕಮ್ಮ. ಈ ಹೆಸರು ಬಹಳ ಅಪರೂಪ. ಸೋಮನಾಯಕಮ್ಮ ಅಂತ ನಾನು ಬಹಳ ಅಪರೂಪವಾಗಿ ಹೆಸರನ್ನು ಕೇಳಿದ್ದೀನಿ. ತಾಯಿಯಿಂದ ಸಂಪ್ರದಾಯದ ಹಾಡುಗಳನ್ನು ಕಲಿತರು. ತಂದೆಯಿಂದ ಬಹಳವಾಗಿ ಶಾಸ್ತ್ರೀಯ ಸಂಗೀತವನ್ನು ಕಲಿತರು. ಇವ್ರಿಗೆ ಗುರುಗಳು ಅಂದ್ರೆ ಸತ್ಯವತಿ ಅವರು, ಕೌಶಿಕ್ ಅವರು, ರಾಘವೇಂದ್ರ ರಾಯರು, ಶ್ರೀ ಪೇಟೆ ರಾಮಚಂದ್ರ ರಾಯರು, ದಿಬ್ಬೂರು ಶ್ರೀನಿವಾಸರಾವ್ ಅವರು, ಮತ್ತೆ ರಾಧಾಕೃಷ್ಣರವರು. ಇವರು ಎಷ್ಟು ಜನಕ್ಕೆ ಗುರುಗಳು ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನನಗೆ ಬಹಳ ಒಳ್ಳೆಯ ಮೂಲಗಳಿಂದ ತಿಳಿದ ಬಂದ ವಿಚಾರ ಏನು ಅಂದ್ರೆ ಇವರಿಗೆ ಸುಮಾರು 60,000 ಶಿಷ್ಯರುಗಳು ಇದ್ರು ಅಂತ. ಬಹಳ ಕಷ್ಟ ನಂಬೋದು. 86 ವರ್ಷದಲ್ಲಿ ಅದು ಎಷ್ಟು ಜನರಿಗೆ ಶಿಕ್ಷಕರಾಗಿದ್ರು ಗೊತ್ತಿಲ್ಲ. ಇವಾಗ ನಾವು ಒಂದ್ಸಲ ಕೇಳಿದೀನಿ, ಅವ್ರ ಗಮಕನ ಸಾಕಷ್ಟು ಸಲ ಕೇಳಿದೀನಿ.
ನಾನು ಅವ್ರ ಶಿಷ್ಯ ಅಂತ ಅನ್ಕೊಂಡ್ಬಿಡ್ಬೋದು. ಯಾಕಂತ ಹೇಳಿದ್ರೆ ಅವರು ಪದ ವಿಂಗಡಣೆ ಮಾಡೋದಿದೆಯಲ್ಲ, ಅವ್ರು ಹೇಳೋ ರೀತಿ ಇದೆಯಲ್ಲ, ಅದೊಂದು ಬೇರೆಯೇ ಶೈಲಿ. ಇವತ್ತು ಅನುಭವಿಸೋಣ. ಇವ್ರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು, ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ರು, ಗಮಕ ಕಲಾ ಪರಿಷತ್ತಿನ 9ನೇ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ರು. ಸಾವಿರಾರು ವಿದ್ಯಾರ್ಥಿಗಳನ್ನ ಇವರು ಸೃಷ್ಟಿಸಿದ್ದಾರೆ. ಎಷ್ಟೋ ಪ್ರಶಸ್ತಿಗಳು ಗೊತ್ತಿಲ್ಲ ನನಗೆ, ಅಷ್ಟೊಂದು ಬಂದ್ಬಿಟ್ಟಿದೆ. ಅದ್ರಲ್ಲಿ ಕುಮಾರವ್ಯಾಸ ಪ್ರಶಸ್ತಿನೂ ಒಂದು. ನಾನು ಅದರ ಪಟ್ಟಿನ ಮಾಡಕ್ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಇದೆ ಪ್ರಶಸ್ತಿಗಳು. ಅವ್ರಿಗೆ ಪ್ರಶಸ್ತಿ ಕೊಡೋದೇ ನಮಗ್ ಗೌರವ. ಮೊನ್ನೆ ನಾವು ಬ್ರಾಹ್ಮಣ ಸಮಾಜದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಲ್ಲಿ ಅಲ್ಲಿಯ ಅಧ್ಯಕ್ಷರಾದ ರಘುನಾಥ್ ಅವರು ಗಂಗಮ್ಮ ಕೇಶವಮೂರ್ತಿ ಅವರನ್ನ ಕರ್ಕೊಂಡ್ಬಂದು ಅವ್ರನ್ನ ಕೂಡ್ಸಿ ಅವ್ರ ಹತ್ರ ಹಾಡು ಹೇಳ್ಸಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಅವತ್ತಿನ ದಿನ ಅಶ್ವಥ್ ಅವ್ರಿಗೂ ಸನ್ಮಾನ ಆಯ್ತು. ನಾವೆಲ್ಲ ಪುನೀತರಾದ್ವಿ. ಯಾಕಂತ ಹೇಳಿದ್ರೆ ಅವರ ಗಮಕ 1 ಗಂಟೆ ಬಹಳ ದಿನಗಳಾದ್ಮೇಲೆ ನಾವು ಕೇಳಿದ್ವಿ. ಇವರಿಗೆ ಅನೇಕ ಬಿರುದುಗಳಿದೆ. ಗಮಕ ವಾಗ್ಝರಿ, ಗಮಕ ಚೂಡಾಮಣಿ, ಇನ್ನು ಎಷ್ಟೆಷ್ಟೋ ಅವ್ರಿಗೆ ಬಂದಿರೋ ಬಿರುದುಗಳು. ಇವರ ಜೊತೆಗೆ ಅವ್ರನ್ನ ಗುರು ಅಂತ ಪರಿಗಣಿಸಿರುವಂತಹ ವಿನಾಯಕ ಶಿವಮೊಗ್ಗೆ ಅವರಿದ್ದಾರೆ. ಇವರು ಶಿವಮೊಗ್ಗದವರು. ಇವತ್ತು ನಮ್ಮ ಜೊತೆ ಅವ್ರು ಇರೋದೇ ನಮ್ಮ ಪುಣ್ಯ. ನಾನು ಎಷ್ಟು ಹೇಳಿದ್ರು ಅವ್ರ ವಿವರಗಳನ್ನು ಕೊಡ್ಲಿಲ್ಲ, ಅದರಿಂದ ಅವ್ರನ್ನ ಅಷ್ಟೇ ನಾನು ಪರಿಚಯಿಸಕ್ಕೆ ಆಗೋದು. ಇವತ್ತಿನ ವ್ಯಾಖ್ಯಾನವನ್ನ ಅವ್ರು ಮಾಡ್ತಾರೆ, ವಾಚನವನ್ನ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರು ಮಾಡ್ತಾರೆ. ಇಷ್ಟು ಹೇಳಿ ನನ್ನ ಒಂದು ಸಣ್ಣ ಪರಿಚಯದ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ಗಂಗಮ್ಮ ಕೇಶವಮೂರ್ತಿ ಅವರು, ವಿನಾಯಕ ಶಿವಮೊಗ್ಗೆ ಅವರು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಪಂಪ ಭಾರತದ ಒಂದು 4 ಪದ್ಯಗಳನ್ನು ಮಾತ್ರ ನಾವು ಆರಿಸ್ಕೊಂಡಿದೀವಿ. ಅದಕ್ಕೆ ಪೂರ್ವ ಕಥೆಯನ್ನ ವಿನಾಯಕ ಅವರು ಮೊದಲು ಹೇಳ್ಬಿಟ್ರೆ ನನ್ಗೆ ಹಾಡೋದಕ್ಕೆ ಸುಲಭ ಆಗತ್ತೆ. ವಿನಾಯಕ ಅವರು ಇದಕ್ಕೆ ನಾನು ಎಲ್ಲಿಂದ ಹಾಡ್ತಾ ಇದ್ದೀನೋ ಅಲ್ಲಿ ತನಕ ಸ್ವಲ್ಪ ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾವ್ಯ ಕಲಾವಿಲಾಸಿಗಳಿಗೆ ಆತ್ಮೀಯ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ದಿನದ ಕಾವ್ಯವಾಚನದ ಕಾರ್ಯಕ್ರಮ ಅಥವಾ ಕನ್ನಡ ಕೃತಿ ಪರಿಚಯದ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಪಂಪ ಭಾರತವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಬಹಳ ಒಳ್ಳೆಯದು. ಯಾಕೆ ಅಂದ್ರೆ ಪಂಪನನ್ನ ಆದಿ ಕವಿ ಅಂತ ಕರೀದೇ ಹೋದ್ರು ಅವನ ಕಾವ್ಯವನ್ನ ಆದಿ ಕಾವ್ಯಗಳು ಅಂತ ಕರೀತಾರೆ. ಆದ್ರೆ ಹಿಂದಿನ ಕಾವ್ಯಗಳು ನಮಗೆ ಸಿಕ್ಲಿಲ್ಲ. ಆ ಕಾರಣಕ್ಕೆ ಆ ದೃಷ್ಟಿಯಿಂದಲೇ ಅವನನ್ನ ಆದಿಕವಿ ಅಂತ ಕರೆದಿರೋದು. ಕನ್ನಡದ ಒಬ್ಬ ಪ್ರಸಿದ್ಧ ಪುರುಷನಾದಂತಹ ನಾಗರಾಜ ಅನ್ನೋನು ಒಂದ್ ಕಡೆ ಹೇಳ್ತಾನೆ, ಪಸರಿಪ ಕನ್ನಡಕ್ಕೆ ಒಡೆಯನೇ ಸತ್ಕವಿ ಪಂಪನು ಆವಗಂ ಅಂತ. ಯಾವ ಕಾಲಕ್ಕೂ ಅವನು ನಿಲ್ಲತಕ್ಕಂತಹ ಒಬ್ಬನೇ ಸತ್ಕವಿ ಅಂತ ಹೇಳಿ ಅವನನ್ನ ಕರೆದಿದ್ದಾರೆ. ನಾಡೋಜ ಅಂತ ಅವನನ್ನ ಕರೆದಿದ್ದಾರೆ. ರಂಶ್ರೀ ಮುಗುಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರಿಬೇಕಾದ್ರೆ ಪಂಪನ ಕಾಲವನ್ನ ಅವನಿಗೆ ನಂತರ ಅವನು ಯಾರ್ಯಾರನ್ನ ಪ್ರಭಾವಿಸಿದ ಅನ್ನೋದನ್ನ ಲೆಕ್ಕದಲ್ಲಿ ಇಟ್ಕೊಂಡು ಆ ಕಾಲವನ್ನ ಪಂಪ ಯುಗ ಅಂತ ಹೇಳಿ ಅವನೊಬ್ಬ ಯುಗ ಪುರುಷ, ಯುಗದ ಕವಿ ಅಂತ ಕರೆದಿದ್ದಾರೆ ಅಂತ ನೋಡಿದಾಗ ಅವನ ಮಹತ್ವ ಎಷ್ಟು ಅಂತ ಅನ್ನೋದು ಗೊತ್ತಾಗತ್ತೆ. ಕನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡಿ ನಾನೊಬ್ಬ ಪಂಡಿತ ಅಂತ ಯಾವನಾರು ಅನ್ನಿಸ್ಕೊಳ್ಬೇಕು ಅಂದ್ರೆ ಪಂಪನ ಕೃತಿಯನ್ನ ಅಧ್ಯಯನ ಮಾಡ್ಲಿಲ್ಲ ಅಂತಂದ್ರೆ ಅವನು ಅಷ್ಟರ ವಿಚಾರಕ್ಕೆ ನಗಣ್ಯ ಆಗ್ತಾನೆ, ಅವನ ಗೌರವಕ್ಕೆ ಪಾತ್ರನಾಗೋದಿಲ್ಲ. ಇದು ಪಂಪನ ವಿಶೇಷತೆ. ಪ್ರಜ್ಞಾ ನವನವ ಉನ್ಮೇಷ ಶಾಲಿನಿ ಪ್ರತಿಭಾ ಮತ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಅದ್ರ ವಿಶೇಷ ಏನು ಅಂತಂದ್ರೆ ಕವಿಗಳ ಪ್ರತಿಭೆ ಅಗಾಧವಾದದ್ದು ಅಂತ. ಅದಕ್ಕೆ ಅತಿ ಉತ್ಕೃಷ್ಟವಾದಂತಹ ಉದಾಹರಣೆ ಅಂತಂದ್ರೆ ಪಂಪ ಮತ್ತು ಪಂಪನ ಅಗಾಧವಾದ ಪ್ರತಿಭೆ. ಆ ಪಂಪನ ಇಂತಹ ವಿಚಾರಗಳನ್ನೇ ಗಮನದಲ್ಲಿ ಇಟ್ಕೊಂಡು ಕುವೆಂಪು ಅವರು ಪಂಪನಲ್ಲಿ ಭವ್ಯತೆ ಅಂತ ಹೇಳಿ ಒಂದು ಲೇಖನವನ್ನೇ ಅವರು ತಪೋನಂದನ ಅನ್ನೋ ಕೃತಿಯಲ್ಲಿ ಅವ್ರು ಹಾಕಿದ್ದಾರೆ. ಇಷ್ಟೆಲ್ಲ ಆದ್ರೂ ನನಗೆ ಪಂಪನ ಬಗ್ಗೆ ನನಗೆ ಅನ್ಸೋದೇನೋ ಅಂತಂದ್ರೆ, ಎಷ್ಟೋ ಸಲ ನಾವು ಕನ್ನಡದಲ್ಲಿ ಇರ್ತಕ್ಕಂತಹ ಕವಿಗಳನ್ನ ನೋಡಿದಾಗ ಅದರಲ್ಲಿ 3 ತರ ಇರ್ತಾರೆ ಅಂತ ಅನ್ಸುತ್ತೆ. ಪ್ರತಿಭೆ ಇರುತ್ತೆ, ಅದೃಷ್ಟ ಇರಲ್ಲ. ಇನ್ ಕೆಲವರಿಗೆ ಪ್ರತಿಭೆನೂ ಇರುತ್ತೆ, ಅದೃಷ್ಟವೂ ಇರುತ್ತೆ. ಕೆಲವರಿಗೆ ಪ್ರತಿಭೆ ಇರಲ್ಲ, ಅದೃಷ್ಟ ಇರುತ್ತೆ. ಆ ತರ ಇರುತ್ತೆ. ಪ್ರತಿಭೆ ಇರಲ್ಲ, ಅದೃಷ್ಟ ಇರುತ್ತೆ. ಆ ಕವಿಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದು ಬೇಡ. ಪ್ರತಿಭೆ ಇದ್ದು ಆಮೇಲೆ ಅದೃಷ್ಟವೂ ಇರುವಂತಹ ಕವಿ ಅಂದ್ರೆ ರನ್ನ. ಪ್ರತಿಭೆ ಇದೆ, ಅದೃಷ್ಟವಿಲ್ಲದೆ ಇದ್ದಂತಹ ಕವಿ ಅಂದ್ರೆ ಪಂಪ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅಪಾರವಾದ ವಿದ್ವತ್ತಿದೆ, ಆದ್ರೆ ಅವನು ಇದ್ದಿದ್ದು ಒಬ್ಬ ಸಾಮಂತ ರಾಜನ ಹತ್ರ. ರನ್ನನ ಹಾಗೆ ಚಕ್ರವರ್ತಿಯ ಹತ್ರ ಇರ್ಲಿಲ್ಲ. ಇದ್ದಿದ್ರೆ
ಕವಿ ಚಕ್ರವರ್ತಿ ಅನ್ನುವ ಬಿರುದನ್ನು ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅದು ರನ್ನನಿಗೆ ಕೊಡ್ಬೇಕು, ಅದನ್ನ ಪಂಪನಿಗೆ ಕೊಡಬೇಕಿತ್ತು. ಅವನು ನಿಜವಾಗ್ಲೂ ಕವಿ ಚಕ್ರವರ್ತಿ ಆಗಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿ. ಆದ್ರೆ ಅವನಿದ್ದಿದ್ದು ಒಬ್ಬ ಅರಿಕೇಸರಿ ರಾಜನ ಹತ್ರ ಇದ್ದಿದ್ದು, ಅವನೊಬ್ಬ ಸಾಮಂತ ರಾಜ. ಹಾಗಾಗಿ ಅವನು ತನ್ನ ಸಾಮರ್ಥ್ಯಕ್ಕೆ ಏನೋ ಅಂತಹ ಗೌರವವನ್ನು ಅವನಿಗೆ ಕೊಟ್ಟಿದ್ದಾನೆ. ಮ್ಯಾಕ್ಸಿಮಿಟಿ ಅಂತ ಹೇಳ್ತೀವಲ್ಲ, ಅವನು ಸಖನನ್ನಾಗಿ ನೋಡಿ ಅವನನ್ನ ಅಷ್ಟೇ ರೀತಿಯಲ್ಲಿ ಗೌರವಿಸುವುದನ್ನು ಕಾಣುತ್ತೆ. ಇದಿಷ್ಟು ಹಿನ್ನೆಲೆಯನ್ನು ಇಟ್ಕೊಂಡು ಈ ಪಂಪನ ಕೃತಿಯನ್ನು ನೋಡೋಣ. ಅವನು ಬರೆದಿರೋದು 2 ಚಂಪು ಕಾವ್ಯಗಳು, ಒಂದು ಆದಿಪುರಾಣ, ಒಂದು ಇದು ವಿಕ್ರಮಾರ್ಜುನ ವಿಜಯ. ಚಂಪು ಕಾವ್ಯಗಳನ್ನ ಹಾಡುವುದು ಬಹಳ ಕಷ್ಟ. ನಿಜವಾಗ್ಲೂ ಅದನ್ನ ಹಾಡಬೇಕು ಅಂತಂದ್ರೆ ಇವನು ಹೇಳ್ತಾನಲ್ಲ, ರನ್ನ ಹೇಳ್ತಾನಲ್ಲ, ನನ್ನ ಕೃತಿಯಮ್ಮ ಪರೀಕ್ಷಿಸುವಡೆ ಎಂಟೆದೆಯುಂಟೆ ಅಂತ. ಹಾಗೆ ಹಾಡೋದಕ್ಕೂ ಹಾಗೇನೆ ಗಟ್ಟಿ ಧೈರ್ಯ ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಅಂತಹ ಚಂಪು ಕಾವ್ಯವನ್ನ ನಿಮ್ಮ ಮುಂದೆ ನಿರೂಪಿಸ್ತಾ ಇದ್ದೇವೆ. ಚಂಪು ಕಾವ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ವಚನ, ಕಂದ ಮತ್ತು ವೃತ್ತಗಳಿಂದ ಕೂಡಿರುವಂತಹ ಒಂದು ಕಠಿಣವಾದಂತಹ ಕಾವ್ಯ. ವಚನಗಳು ಅಂತಂದ್ರೆ ಗದ್ಯ. ಆ ಗದ್ಯವನ್ನು ಓದೋದಕ್ಕೂ ಅದನ್ನು ಓದ್ಲಿಕ್ಕೂ ಬಹಳ ಪರಿಶ್ರಮ ಬೇಕು. ಕಂದ ಪದ್ಯಗಳು ಸಂಸ್ಕೃತದಿಂದ ಕೂಡಿರುವಂಥದ್ದು. ವೃತ್ತಗಳಲ್ಲಿ ಖ್ಯಾತ ಕರ್ನಾಟಕಂ ಅನ್ನುವ 6 ವೃತ್ತಗಳಲ್ಲದೆ ಬೇರೆ ಬೇರೆಯವನು ಸಹ ಇವನು ಬಳಸಿದ್ದಾನೆ, ವಸಂತ ತಿಲಕ, ಮಾಲಿನಿ ಇತ್ಯಾದಿಗಳು. ಇದಲ್ಲದೆ ಕನ್ನಡದ ಹೊಸ ಹೊಸ ಛಂದಸ್ಸನ್ನ ಪಿರಿಯಕ್ಕರ, ರಗಳೆ, ಏಳೆ ಇವನ್ನೆಲ್ಲ ಬಳಸಿರೋದನ್ನು ಕಾಣ್ತೇವೆ. ಇವತ್ತಿನ ವಾಚನದಲ್ಲಿ ನಮ್ಮ ಗುರುಗಳು ವಚನ, ಕಂದ ಪದ್ಯ ಮತ್ತೆ ಬೇರೆ ಬೇರೆ ಇವುಗಳನ್ನ ಖ್ಯಾತ ಕರ್ನಾಟಕ ಅಂತ ಪ್ರಸಿದ್ಧವಾದಂತಹ ವೃತ್ತಗಳನ್ನ ಓದ್ತಾರೆ. ಅವರ ವಾಚನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ನಾವು ಇದನ್ನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಪಂಪನ ಪ್ರತಿಭೆ ಏನು ಅಂತಲೂ ಸಹ ನಿಮ್ಮ ಮುಂದೆ ಒಂಚೂರು ಅನಾವರಣಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪಂಪ ಕಥೆಯನ್ನು ಹೇಳೋದ್ರಲ್ಲಿ ತುಂಬಾ ಚೆನ್ನಾಗಿ ಅವನಿಗೆ ಒಂದು ಔಚಿತ್ಯ ಪ್ರಜ್ಞೆ ಇದೆ, ಎಲ್ಲಿ ವಿಸ್ತರಿಸಬೇಕು, ಎಲ್ಲಿ ಸಂಗ್ರಹಿಸಬೇಕು ಅಂತ. ಅದು ನಾವಿವತ್ತು ಆರಿಸ್ಕೊಂಡಿರೋ ಭಾಗದಲ್ಲಿ ನಮಗೆ ಗೊತ್ತಾಗತ್ತೆ. ಪೂರ್ತಿ ಕಥೆಯನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಇವನು ಹುಟ್ಟಿದಾನೆ, ದ್ರೋಣ ಹುಟ್ಟಿದ. ಆ ಹುಟ್ಟಿರ್ತಕ್ಕಂತಹ ದ್ರೋಣನನ್ನ ಅವನ ತಂದೆಯಾದಂತಹ ಭರದ್ವಾಜ ಮಹರ್ಷಿ ಅವನು ಸಾಕದ, ಅವನಿಗೆ ದ್ರೋಣ ಅಂತ ಹೆಸರಿಟ್ಟ. ಅಲ್ಲಿಂದ ಮುಂದಿನ ಕಥೆಯನ್ನ ಈ ದಿನದ ವಾಚನ ವ್ಯಾಖ್ಯಾನದಲ್ಲಿ ಕೇಳೋಣ. ಮೊದಲು ವಚನ ಶುರುವಾಗತ್ತೆ. ಆ ವಚನವನ್ನ ನಮ್ಮ ಗುರುಗಳು ಹೇಗೆ ಓದ್ತಾರೆ ಸ್ವಲ್ಪ ಗಮನಿಸಿ. ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನ್ ಒಡಗೊಂಡು ನಾಡಂ ತೊಳಲ್ದು ಪರಶುರಾಮನಲ್ಲಿಗೆ ಬಂದಂ ಅಂತು ವಲ್ಕಲಾವೃತ ಕಟಿತಟನುಂ ಆಗಿದ್ದ ಜಟಾಕಲಾಪನುಂ ಆಗಿ ತಪೋವನಕ್ಕೆ ಪೋಪ ಮಾರ್ಗವಂ ದ್ರೌಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲಪ್ಪುದರಿಂ ಮೃತ್ಪಾತ್ರದೊಳ್ ಅರ್ಘ್ಯಂ ಎತ್ತಿ ಪೂಜಿಸಿ. ಆ ದ್ರೋಣ ಅವನು ಬೆಳೆದು ದೊಡ್ಡವನಾದ. ಇವನ ಜೊತೆಗೆ ದೃಪದನ ಜೊತೆಗೆ ಅವನಿಗೆ ವಿದ್ಯಾಭ್ಯಾಸವೂ ಆಯಿತು. ಪಂಪ ಚೆನ್ನಾಗಿ ಬರಿತಾನೆ. ಯಜ್ಞಸೇನ ಅನ್ನುವ ಋಷಿ ಹತ್ರ ಅವನಿಗೆ ವಿದ್ಯಾಭ್ಯಾಸ ಆಯಿತು. ಅದಾದ್ಮೇಲೆ ದ್ರೋಣ ಮತ್ತೆ ದೃಪದ ಇಬ್ಬರು ಸಹ ಶ್ರೇಷ್ಠ ಧನುರ್ಧಾರಿಗಳಾದರು. ನಂತರ ಭರದ್ವಾಜ ದ್ರೋಣಂಗೆ ಕೃಪನ ತಂಗಿಯಾದಂತಹ ಶಾರದ್ವತಿಯ ಜೊತೆಗೆ ಮದುವೆಯನ್ನು ಮಾಡ್ದ. ಅವರಿಗೊಬ್ಬ ಮಗ ಹುಟ್ಟಿದ, ಅಶ್ವತ್ಥಾಮ ಅಂತ. ಕೇವಲ ಒಂದು 3-4 ಸಾಲಿನಲ್ಲೇ ಆ ಇಡೀ ದ್ರೋಣನ ಜೀವನದ ಘಟನೆಯಾಗಿರ್ತಕ್ಕಂತಹ ಅವನ ನಾಮಕರಣ, ಬಾಲ್ಯ, ವಿದ್ಯಾಭ್ಯಾಸ, ವಿದ್ಯೆಯಲ್ಲಿ ಪ್ರಗತಿ, ವಿದ್ಯೆಯಲ್ಲಿ ಪಾರಂಗತಿ, ವಿವಾಹ ಮತ್ತೆ ಪುತ್ರೋತ್ಸವ ಎಲ್ಲವನ್ನು ಹೇಳ್ತಾನೆ. ಅದರ ಅರ್ಥ ಪಂಪನಿಗೆ ಆ ವಿಷಯವನ್ನ ಸಂಗ್ರಹ ಮಾಡೋದು ಗೊತ್ತು, ವಿಸ್ತಾರ ಮಾಡೋದು ಗೊತ್ತು. ಇದನ್ನ ಔಚಿತ್ಯ ಪ್ರಜ್ಞೆ ಅಂತ ಹೇಳಿ ಕರೀತಾರೆ. ಅಂತಹ ವಿಶೇಷ ಪ್ರಜ್ಞೆ ಇರ್ತಕ್ಕಂತಹ ಕವಿ ಇವನು. ಹೀಗಿರ್ಬೇಕಾದ್ರೆ ಮುಂದೆ ಇವನಿಗೆ ಬಹಳ ಬಡತನ ಬರುತ್ತೆ ಜೀವನಕ್ಕೆ. ಅವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ, ತನ್ನ ಗೆಳೆಯನಾಗಿರ್ತಕ್ಕಂತಹ ದೃಪದ ಈಗಾಗ್ಲೇನೆ ರಾಜ್ಯದಲ್ಲಿ ಇದ್ದಾನೆ ಅಂತ ನೋಡಿ. ದೃಪದನ್ನ ವರ್ಣನೆ ಮಾಡ್ಬೇಕಾದ್ರೆ ಅವನು ಹೇಳೋದು, ದೃಪದನು ತನ್ನ ರಾಜ್ಯದೊಳ್ ನಿಂದಂ ಅಂತ. ಒಂದೇ ಸಾಲಿನಲ್ಲಿ ದೃಪದನ ವಿದ್ಯಾಭ್ಯಾಸ ಮುಗಿಸಿ ಅವನ ತಂದೆ ತೀರ್ಕೊಂಡ ಮೇಲೆ ಇವನು ರಾಜ ಆಗಿದ್ದಾನೆ ಅಂತ ಹೇಳೋದನ್ನು ಕೇವಲ 3-4 ಪದಗಳಲ್ಲಿ ಹೇಳ್ತಾನೆ. ಇದು ಔಚಿತ್ಯ ಪ್ರಜ್ಞೆ ಅಂತ. ಕ್ಷೇಮೇಂದ್ರ ಅನ್ನುವ ಕವಿ ಅಲಂಕಾರಿಕ ವ್ಯಕ್ತಿ ಈ ವಿಚಾರವನ್ನು ಹೇಳ್ತಾನೆ. ಇಲ್ಲಿ ಈ ರೀತಿ ಹೇಳ್ದ ನಂತರ ಅವಾಗ ಇವನು ಯೋಚನೆ ಮಾಡ್ದ, ಹಾಗಾದ್ರೆ ಅವನನ್ನ ಭೇಟಿ ಮಾಡಿದ್ರೆ ಏನಾರು ಅನುಕೂಲ ಆಗ್ಬಹುದೇನೋ ಅಂತ ಯೋಚನೆ ಮಾಡ್ತಾ ನಾಡನ್ನ ತೊಳಲ್ದ, ಎಲ್ಲಾ ಕಡೆಗೂ ತಿರುಗಾಡ್ದ. ನೇರವಾಗಿ ಕೊನೆಗೆ ಇವರ ಹತ್ರ ಬಂದ.
ಭಾರ್ಗವ ಪರಶುರಾಮನ ಹತ್ರ ಬಂದ. ಅಷ್ಟೊತ್ತಿಗೆ ಪರಶುರಾಮ ಏನ್ ಮಾಡ್ದ, ಕ್ಷತ್ರಿಯರನ್ನೆಲ್ಲ ಕೊಂದುಬಿಟ್ಟು ತಾನು ಗೆದ್ಕೊಂಡಿರ್ತಕ್ಕಂತಹ ರಾಜ್ಯವನ್ನ ಎಲ್ಲರಿಗೂ ಹಂಚಿ ತನ್ನ ಗುರುಗಳಿಗೂ ಹಂಚಿದ್ದ ಅವನು. ಈಗ ಇವನು ಬಂದ, ಇವನೇನ್ ಮಾಡಬೇಕಾಗಿದೆ, ಪರಶುರಾಮ ತಪಸ್ಸಿಗೆ ಹೋಗ್ಬೇಕಾಗಿದೆ. ಆ ತಪಸ್ಸಿಗೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅವನು ತಪೋವನಕ್ಕೆ ಹೋಗ್ತಾ ಇದ್ದಾನೆ, ಜಟಾ ಕಲಾಪನಂ ಆಗಿ ಜಟೆ ವಲ್ಕಲವನ್ನು ಧರಿಸಿ ಹೊರಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಆ ಪರಶುರಾಮನ ಹತ್ರ ಧನಾರ್ಥಿಯಾಗಿ ದ್ರವ್ಯಾರ್ಥಿಯಾಗಿ ದ್ರೋಣ ಬಂದ ಅಂತ. ಇವನು ದುಡ್ಡು ಬೇಕಾಗಿದೆ, ಅವನು ಏನೂ ಇಲ್ಲದೆ ಹೊರಟೋಗಿದ್ದಾನೆ, ಹೊರಡ್ಲಿಕ್ಕೆ ಸಿದ್ಧ ಆಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅತಿಥಿ ಸರ್ವರಕ್ಷಕ ಅಂತ. ಬಂದಿರತಕ್ಕಂತಹ ಅತಿಥಿಗಳು ಎಲ್ಲರಿಗಿಂತಲೂ ಪೂಜ್ಯರಾದವರು. ಇವನಿಗೆ ಪೂಜೆ ಮಾಡಬೇಕಾಗಿದೆ, ಆದ್ರೆ ಅವನಿಗೆ ಯೋಗ್ಯತೆಗೆ ತಕ್ಕಂತೆ ಕನಕ ಪಾತ್ರಕ್ಕೆ ಉಪಾಯಮಿಲ್ಲ. ಅವರಿಗೆ ಪೂಜೆ ಮಾಡೋಣ ಅಂತಂದ್ರೆ ಅರ್ಘ್ಯ ಪಾದ್ಯ ಆಚಮನಗಳನ್ನು ಕೊಡ್ಲಿಕ್ಕೆ ಪರಿಕರಗಳು ಚಿನ್ನದ್ದಿಲ್ಲ. ಏನ್ ಮಾಡೋದು ಅಂತ ಹೇಳಿ ಮೃತ್ ಪಾತ್ರದಳು ಮಣ್ಣಿನ ಪಾತ್ರೆಯಲ್ಲಿ ಅವನಿಗೆ ಉಪಚಾರವನ್ನು ಮಾಡಿ ಗೌರವವನ್ನು ಸೂಚಿಸಿ ಹೇಳ್ತಾ ಇದ್ದಾನೆ, ನೀನೇನೋ ಬಂದೆ ಸರಿ, ಆದ್ರೆ ನೀನು ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ. ಹಾಗಾದ್ರೆ ಈಗ 21 ಸಲ ಈ ದೇಶವನ್ನೆಲ್ಲ ಭೂಮಂಡಲವನ್ನು ಗೆದ್ದಿದ್ರಲ್ಲ, ಅವೆಲ್ಲ ಏನಾಯ್ತು ಅಂತಂದ್ರೆ ಒಡವೆಯನು ಅರ್ಥಿಗಿತ್ತನ್ ಒಡವೆಯನ್ ಅರ್ಥಿಗೆ ಇತ್ತನ್ ಅವನಿ ತಳಮಂ ಗುರುಗೆ ಇತ್ತನ್ ಈಗಳ್ ಒಂದು ಅಡಕೆಯುಂ ಇಲ್ಲ ಕೈಯೊಳ್ ಎರೆದಂ ಸುತ ಪಾರಗನ್ ಎಂತು ಸಂತಸಂ ಬಡಿಸುವೆನ್ ಎಂತು ಸಂತಸಂ ಬಡಿಸುವೆನ್ ಇನ್ನು ಇದೊಂದು ಧನುವು ಇದ್ದುದು ದಿವ್ಯ ಶರಾಳಿ ಇದ್ದುದು ಇಲ್ಲ ಒಡಮೆ ಸಮಂತು ಪೇಳ್ ಅವರುಳ್ ಆವುದನ್ ಈಬುದೋ ಕುಂಭ ಸಂಭವ ಇನ್ನು ಇದೊಂದು ಧನು ಇರ್ದುದು ದಿವ್ಯ ಶರಾಳಿ ಇರ್ದುದು ಪೇಳ್ ಇವರುಳ್ ಆಮುದನ್ ಈಬುದೋ. ಭಲೆ ಭಲೆ, ತುಂಬಾ ಚೆನ್ನಾಗಿ ನಮ್ಮ ಗುರುಗಳು ಇದರದ ಪದ ವಿಭಾಗ ಮಾಡಿ ಓದಿದ್ರು. ಇದನ್ನ ಚಂಪಕಮಾಲ ವೃತ್ತ ಅನ್ನುವಂತಹ ವೃತ್ತದಲ್ಲಿ ಇರುವುದು. ಷಟ್ಪದಿಗಳನ್ನ ಓದೋದು ಸುಲಭ, ಆದ್ರೆ ಇವೆಲ್ಲವೂ ಹೆಚ್ಚಾಗಿ ಸಂಸ್ಕೃತ ಸಂಧಿ ಸಮಾಸಗಳಾಗಿರ್ತವೆ. ಇಂಥವನ್ನು ಓದೋದು ಸ್ವಲ್ಪ ಕಠಿಣ. ಇದು ಏನು ದೀರ್ಘವಾದ ಪರಿಶ್ರಮ ಅಥವಾ ವಿದ್ವತ್ತಿಲ್ಲದೆ ಹೋದ್ರೆ ಇದು ಸ್ವಲ್ಪ ಕಷ್ಟ ಇದನ್ನು ಓದೋದು. ಗುರುಗಳು ಎಷ್ಟು ಅದ್ಭುತವಾಗಿ ಪದ ವಿಭಾಗ ಮಾಡಿದ್ರು ನೋಡಿ. ಅವನು ಪರಶುರಾಮ ಪ್ರಾಂಜಲವಾಗಿ ತನ್ನ ಪರಿಸ್ಥಿತಿಯನ್ನ ಒಪ್ಕೊಳ್ತಾ ಇದ್ದಾನೆ. ಏನ್ ಮಾಡ್ಲಿ, ನನ್ನ ಒಡವೆಗಳನ್ನೆಲ್ಲ, ನಾನು ಗೆದ್ದಿರ್ತಕ್ಕಂತಹ ಒಡವೆ ಅಂತಂದ್ರೆ ಧನ ಕನಕಗಳು ಅಂತ ಅರ್ಥ. ರತ್ನಗಳನ್ನ, ನಾನು ಗೆದ್ದಿರ್ತಕ್ಕಂತಹ ರತ್ನಾಭರಣಗಳನ್ನ, ಚಿನ್ನ ಬೆಳ್ಳಿಯನ್ನ ಯಾರ್ಯಾರು ಕೇಳಿದ್ರು ಅವರಿಗೆಲ್ಲ ಕೊಟ್ಟುಬಿಟ್ಟೆ ನಾನು. ಈ ಭೂಮಿಯನ್ನ ನನ್ನ ಗುರುಗಳಾದಂತಹ ಕಶ್ಯಪ ಪ್ರಜಾಪತಿಗಳು, ಅವರು ನನ್ನ ಗುರುಗಳು. ಸ್ವಾಮಿ, ನಿಮಗೆ ಗುರುದಕ್ಷಿಣೆ ಏನು ಕೊಟ್ಟಿರ್ಲಿಲ್ಲ, ಆದ್ರಿಂದ ಇದನ್ನೇ ತಗೊಳ್ಳಿ ಅಂತ ಹೇಳಿ ಅವರಿಗೆ ಕೊಟ್ಬಿಟ್ಟೆ. ನೀನು ಬಂದಿರೋದು ನೋಡಿದ್ರೆ ದ್ರವ್ಯಾರ್ಥಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯ, ದುಡ್ಡು ಬೇಕು ಅದಕ್ಕೆ ಬಂದೆ ಅಂತ. ಆದ್ರೆ ಏನ್ ಮಾಡ್ಲಿ, ನಿನಗೆ ಕೊಡೋಣ ಅಂದ್ರೆ ನನ್ನ ಕೈಲಿ ಒಂದು ಅಡಿಕೆನೂ ಇಲ್ಲ ಅಂತಾನೆ. ಎಷ್ಟು ಸೊಗಸಾದ ಕನ್ನಡದ ನುಡಿಗಟ್ಟನ್ನು ಬಳಸಿದಾನೆ ನೋಡಿ. ನಾವ್ ಹೇಳ್ತೀವಲ್ಲ, ಕೊಡೋಣ ಅಂತಂದ್ರೆ ಕೈಯಲ್ಲಿ ಒಂದು ಕಾವಡೇನೂ ಇಲ್ಲ, ಒಂದು ಬಿಲ್ಲಿ ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಆಗಿನ ಕಾಲಕ್ಕೆ ಮಾತಾಡ್ತಕ್ಕಂಥ ರೀತಿಯನ್ನು ಎಷ್ಟು ಚೆನ್ನಾಗಿ ಬಳಸಿದಾನೆ ಕವಿ ನೋಡಿ. ನೀನು ಕೊಡೋಣ ಅಂತಂದ್ರೆ ಒಂದು ಅಡಕೆಯೂ ಇಲ್ಲ ಕೈಯಲ್ಲಿ, ಏನ್ ಮಾಡ್ಲಿ ಅಂತ ಪೇಚಾಡ್ತಾನೆ. ಆದ್ರೆ ಬಂದಿರ್ತಕ್ಕಂಥವನು ನೀನು ಸಾಧಾರಣವಾಗಿರ್ತಕ್ಕಂತಹ ಭಿಕ್ಷುಕ ಅಲ್ಲ, ಯಾಚಕ ಅಲ್ಲ, ನೀನು ಶ್ರುತಿ ಪಾರಗ ಬ್ರಾಹ್ಮಣನಾಗಿ ಬಂದಿದ್ದೀಯಾ,
ಜೊತೆಗೆ ವೇದವನ್ನ ಕಲ್ತಿರ್ತಕ್ಕಂಥವನು. ಹಾಗಾಗಿ ನಿನಗೆ ಏನು ಕೊಟ್ಟು ನಿನ್ನನ್ನ ಸಂತೋಷ ಪಡಿಸಲಿ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನನಗೆ ಹೊಳಿತಾ ಇದೆ. ನನ್ನ ಹತ್ರ ಈಗ ಇರ್ತಕ್ಕಂಥದ್ದು ಅಂದ್ರೆ ಇದು. ಇಲ್ಲೊಂದು ಧನು ಇದೆ, ಬಿಲ್ಲು ಇದೆ. ಇದಲ್ಲದೆ ದಿವ್ಯ ಶರಾವಳಿಗಳು ಅಂದ್ರೆ ಆಗ್ನೇಯ, ವಾಯುವ್ಯ ಇತ್ಯಾದಿ ಅಸ್ತ್ರಗಳೆಲ್ಲ ಇದಾವೆ. ಇದು ಬೇರೆ, ಇದು ಬಿಟ್ರೆ ಬೇರೆ ಇನ್ ಯಾವ ಒಡಮೆಯೂ ಇಲ್ಲ ಒಡಮೆ ಅಂತಾನೆ. ನನ್ನ ಹತ್ರ ಬೇರೆ ಇನ್ ಏನೂ ಐಶ್ವರ್ಯ ಇಲ್ಲ, ದುಡ್ಡಿಲ್ಲ. ಹಾಗೆ ಏನ್ ಮಾಡ್ಲಿ? ಇದನ್ನ ಕೊಡ್ಲಾ? ಇದನ್ನ ನೀನ್ ತಗೊಳ್ತೀಯಾ? ಇದು ನಿನ್ಗೆ ಉಪಯೋಗ ಆಗತ್ತಾ? ನೀನ್ ಶ್ರುತಿಪಾರಗ, ಇದು ನಿನ್ಗೆ ಉಪಯೋಗ ಆಗತ್ತಾ ಅಂತ ಅವನು ಕೇಳಿದಾಗ ದ್ರೋಣ ಹೇಳ್ತಾ ಇದ್ದಾನೆ, ಸ್ವಾಮಿ ಎಂಬುದು ಧನುರ್ವಿದ್ದುದೋ ದಿವ್ಯ ಶರಾಳಿ ಇದ್ದುದೋ ಎಂಬುದು ದ್ರೋಣನ್ ಎನಗೆ ವಿದ್ಯಾಧನಮಿಧನಂ ಅಪ್ಪುದರಿಂ ದಿವ್ಯಾಸ್ತ್ರಂಗಳಂ ದಯಗೈಮುದೋ ಎನೆ ವಾರಣ ವಾಯವ್ಯ ಆಗ್ನೇಯ ಪೌರಂದರಾದಿ ಪ್ರಧಾನ ಅಸ್ತ್ರಂಗಳಂ ಕುಡೆ ಕೊಂಡು ಪರಶುರಾಮನಂ ಬೀಳ್ಕೊಂಡು ತನ್ನೊಡನಾಡಿಯಪ್ಪ ಕೆಳೆಯಂ ದ್ರುಪದಂ ಛತ್ರಾವತಿಯೊಳ್ ಅರಸುಗೈದಪನ್ ಎಂದು ಕೇಳ್ದು ಆ ಪೊಳಲ್ಗೆ ಬಂದು ದ್ರುಪದನ್ ಅರಮನೆಯ ಬಾಗಿಲೊಳ್ ನಿಂದು ಪಡಿಯರಂ ಕರೆದು ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ನಿಮ್ಮ ಅರಸಂಗೆ ಅರಿಯ ಪೇಳಿ ಎಂಬುದು ಆತನ್ ಆ ಮಾಳ್ಕೆಯೊಳೆ ಬಂದು ಅರಿಪುವುದು ದ್ರುಪದಂ ರಾಜ್ಯ ಮದಿರ ಮರೋನ್ಮತ್ತನಂ ಗರ್ವಗ್ರಹ ವ್ಯಕ್ರಚಿತ್ತನುಂ ವಾಗಿ ಮೇಗಿಲ್ಲದೆ. ನಂತರ ಅವನು ಹೇಳ್ತಾ ಇದ್ದಾನೆ, ದ್ರೋಣಾಚಾರ್ಯ ಹೇಳಿದ, ಆಗ್ಬೋದು, ನೀವು ನನಗೆ ಇದನ್ನೇ ಕೊಡಿ, ಆಯುಧಗಳನ್ನೇ ಕೊಡಿ ಅಂದ. ಇದರಲ್ಲಿ ಕವಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾನೆ. ನಾವು ಈ ಕಾವ್ಯಗಳನ್ನ ಯಾಕೆ ಓದಬೇಕು ಅಂದ್ರೆ ಇದೇ ಕಾರಣಕ್ಕೆ. ನಾವು ಯಾರೋ ವಯಸ್ಸಾದವರು ಅಥವಾ ಕಾವ್ಯದಲ್ಲಿ ಆಸಕ್ತಿ ಇದೆ ಅನ್ನೋರು ಕೇಳೋದಲ್ಲ ಇದನ್ನ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ಶಿವೇತರಕ್ಷತೆಯೇ ಅಂತ ಹೇಳಿ ಈ ಮಮ್ಮಟ ಅನ್ನುವಂತಹ ಕವಿ ಕಾವ್ಯವನ್ನು ಓದೋದ್ರಿಂದ ಏನು ಲಾಭ ಅನ್ನೋದನ್ನ ಹೇಳ್ತಾನೆ. ಅದರಲ್ಲಿ ಅವನೊಂದು ಮಾತು ಹೇಳ್ತಾನೆ, ಕಾವ್ಯವನ್ನು ಯಾತಕ್ಕೆ ಓದಬೇಕು ನಾವು ಅಂತಂದ್ರೆ ಅದು ಕೊಡ್ತಕ್ಕಂಥ ಮೆಸೇಜ್, ಸಂದೇಶಕ್ಕಾಗಿ ಓದಬೇಕು. ನೋಡಿ ಇಲ್ಲಿ ಹೇಳ್ತಕ್ಕಂಥದ್ದು, ನನ್ನ ಬಳಿ ಒಂದು ಅಡಕೆಯೂ ಇಲ್ಲ ಒಡಮೆ, ನಾನಿನ್ ಏನ್ ಕೊಡ್ಲಿ ಅಂತಂದ್ರೆ ಸ್ವಾಮಿ ವಿದ್ಯಾಧನಮೇ ಧನಮಪ್ಪುದು ಅಂತಾನೆ. ಉಳಿದಿದ್ದು ಎಲ್ಲಾ ದುಡ್ಡುಗಳು ಅಥವಾ ಕೊಟ್ಟಿರ್ತಕ್ಕಂತಹ ಐಶ್ವರ್ಯ ಎಲ್ಲ ಕಳೆದು ಹೋಗ್ಬೋದು, ಆದ್ರೆ ವಿದ್ಯಾಧನಂ ಇದೆಯಲ್ಲ, ವಿದ್ಯಾಧನಂ ಸರ್ವಧನಂ ಪ್ರಧಾನಂ ಅಂತ. ಎಲ್ಲಾ ದುಡ್ಡಿಗಿಂತಲೂ ಐಶ್ವರ್ಯಕ್ಕಿಂತಲೂ ವಿದ್ಯೆಯೇ ಬಹಳ ಮುಖ್ಯವಾದದ್ದು ಸ್ವಾಮಿ, ನನಗೆ ಬೇರೆದ್ ಬೇಡ, ನನಗೆ ಬೇಕಾಗಿರೋದು ಇದನ್ನೇ ಕೊಡಿ ಅಂತ ಅಂದಾಗ ಆ ದಿವ್ಯಾಸ್ತ್ರಗಳನ್ನೇ ದಯಮಾಡಿ ಕೊಡಿ ಅಂತಾನೆ. ಗುರುವಿನಿಂದ ನಮಗೆ ಏನಾದ್ರು ವಿದ್ಯೆ ಬರಬೇಕು ಅಂತಂದ್ರೆ ಗುರುವಿನ ದಯೆ, ಅನುಗ್ರಹ, ಕರುಣೆ ನಮಗೆ ಇರಬೇಕು ಅನ್ನೋದನ್ನು ಕೇವಲ ಒಂದೇ ಒಂದು ಸಾಲಿನಲ್ಲಿ ವಿದ್ಯಾಧನಮೇ ಧನಮಪ್ಪುದರಿಂದ ದಿವ್ಯಾಯುಧಗಳನ್ನು ದಯಗೈವುದು ಎನೆ ಅನ್ನುವಂತಹ ಎರಡೇ ಸಾಲಿನಿಂದ ಮನುಷ್ಯ ಗಳಿಸ್ಕೊಳ್ಬೇಕಾದ್ದೇನೋ ಆ ಬರಬೇಕಾದ ವಿದ್ಯೆಗೂ ಸಹ ಗುರುಗಳ ಅನುಗ್ರಹವೇ ಮುಖ್ಯ ಅನ್ನುವ ಮಾತನ್ನ, ಸಂದೇಶವನ್ನ ಅವನಿಲ್ಲಿ ಕೊಡ್ತಾ ಇದ್ದಾನೆ. ಅವನು ಇದನ್ನು ಹೇಳಿದಾಗ ಅವನು ಹಾಗೆ ಆಗ್ಲಿ ಅಂತ ಹೇಳಿ ವಾರುಣಾಸ್ತ್ರ, ನೀರಿಗೆ ಸಂಬಂಧಪಟ್ಟ ಅಧಿದೇವತೆಯ ಅಸ್ತ್ರ, ವಾಯವ್ಯಾಸ್ತ್ರ, ಗಾಳಿಗೆ ಸಂಬಂಧಪಟ್ಟ ಅಧಿದೇವತೆ ವಾಯುವಿನ ಅಸ್ತ್ರ, ಆಗ್ನೇಯಾಸ್ತ್ರ, ಪೌರಂದರ ಅಂದ್ರೆ ಐಂದ್ರಾಸ್ತ್ರ, ಇಂತಹ ಪ್ರಧಾನ ಅಸ್ತ್ರಗಳನ್ನೆಲ್ಲ ಕೊಟ್ಟಾಗ ಅದನ್ನ ತಗೊಂಡು ಆ ಪರಶುರಾಮನಿಗೆ ನಮಸ್ಕಾರವನ್ನು ಮಾಡಿ ಅವರಿಂದ ಬೀಳ್ಕೊಂಡು ಹೊರಟ. ಮತ್ತೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವಾಗ ಅವನಿಗೂ ತಿರುಗಿ ಸಾಕಾಗಿತ್ತು, ಬಡತನದ ಜೀವನ ಸಾಕಾಗಿ ಹೋಗಿದೆ. ಆ ಸಂದರ್ಭದಲ್ಲಿ ತನ್ನ ಗೆಳೆಯನಾದಂತಹ ದ್ರುಪದ, ಅವನು ಛತ್ರಾವತಿ, ಮೂಲ ಭಾರತದಲ್ಲಿ ಪಾಂಚಾಲ ಅಂತ ಹಾಕಿದ್ದಾರೆ, ಇಲ್ಲಿ ಕವಿ ಮಾಡ್ಕೊಂಡಿರೋ ಬದಲಾವಣೆ. ಛತ್ರಾವತಿ ಎನ್ನುವ ನಗರದಲ್ಲಿ ರಾಜ್ಯವನ್ನ ಆಳ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಅಲ್ಲಿಯ ರಾಜ್ಯಕ್ಕೆ ಅವನು ಬಂದು ಅರಮನೆಯ ಬಾಗಿಲೊಳಗೆ ತಾನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಕಾಯ್ತಾ ಇರತಕ್ಕಂತಹ ಕಾವಲುಗಾರರು ತಡೆದ್ರು. ನಿಲ್ಲಿ ಸ್ವಾಮಿ, ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ಯಾಕೆ ಬಂದಿದ್ದೀರಿ? ಯಾರನ್ನ ಭೇಟಿ ಮಾಡಬೇಕು ಅಂತ ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಆ ಪಡಿಯರನಂ ಕರೆದು, ಆ ಬಾಗಿಲು ಕಾಯ್ತಾ ಇರೋರನ್ನ ಕರೆದು ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಮಹಾರಾಜನಾಗಿರ್ತಕ್ಕಂತಹ ಇವನಿಗೆ ದ್ರುಪದನಿಗೆ ಹೇಳಿ ನಿಮ್ಮ ಒಡನಾಡಿದ ಗೆಳೆಯ ದ್ರೋಣ ಬಂದ ಅಂತ.
ನಿಮ್ಮ ಜೊತೆಗೆ ಆಟ ಆಡದಂಥವನು, ನಿಮ್ಮ ಜೊತೆಗೆ ಇರ್ತಕ್ಕಂತಹ ಸಹಪಾಠಿಯಾಗಿರುವಂತಹ ಗೆಳೆಯ ಬಂದಿದ್ದಾನೆ, ಗೆಳೆಯ ದ್ರೋಣ ಬಂದಿದ್ದಾನೆ, ದ್ರೋಣ ಅನ್ನುವಂತಹ ಬ್ರಾಹ್ಮಣ ಬಂದಿದ್ದಾನೆ ಅನ್ನೋ ವಿಚಾರವನ್ನ ನಿಮ್ಮ ಅರಸನಿಗೆ ಅರಿಯುವಂತೆ ಹೇಳಿ ಅಂತಾನೆ. ಇಲ್ಲಿ ಕವಿ ಕೊಡುವಂತಹ ಕೆಲವು ಪದಗಳು ಬಹಳ ಚೆನ್ನಾಗಿದೆ. ಇವನು ಕೀವರ್ಡ್ಸ್ ಅಂತ ಹೇಳ್ತಾರೆ ಸಾಹಿತ್ಯದಲ್ಲಿ. ದ್ರೋಣ ಬಂದಿದ್ದಾನೆ ಅಂತ ಹೇಳಿ ಕಳಿಸ್ಬೋದಿತ್ತು. ಆದ್ರೆ ಬಹಳ ದಿನಗಳ ನಂತರ ಭೇಟಿ ಆಗ್ತಾ ಇದ್ದೀವಿ, ನನ್ನನ್ನ ನೀನು ಗೌರವದಿಂದ ಕಾಣಬೇಕು, ಆದರಿಸಬೇಕು ಅನ್ನುವ ಉದ್ದೇಶದಿಂದ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ದ್ರೋಣ, ಎರಡನೇದಾಗಿ ನಿನ್ನ ಗೆಳೆಯ, ಮೂರನೇದಾಗಿ ನಿನ್ನ ಒಡನಾಡಿದವನು, ನಾಲ್ಕನೇದಾಗಿ ಪಾರವ ಬ್ರಾಹ್ಮಣ ಬಂದಿದ್ದಾನೆ ಅಂತ. ಬ್ರಾಹ್ಮಣ ಬಂದಿದ್ದಾನೆ, ಗೌರವ ಸೂಚಿಸಬೇಕು. ಗೆಳೆಯ ಆತ್ಮೀಯತೆಯಿಂದ ಸ್ವಾಗತಿಸಬೇಕು. ಒಡನಾಡಿದವನು ಅಂತಂದ್ರೆ ಇನ್ನಿಷ್ಟು ಆತ್ಮೀಯತೆ ಇರುತ್ತೆ. ಇದನ್ನೆಲ್ಲವನು ಅವನಿಗೆ ಅರ್ಥ ಆಗೋ ಹಾಗೆ ಹೇಳಿ ಅಂತ ಹೇಳಿದಾಗ ಅವರು ಅದೇ ಮಾಳ್ಕೆಯೊಳೆ ಬಂದು ಅರಿಪುವುದು. ಅವ್ರು ಬಂದು ಅದೇ ರೀತಿ ಹೇಳಿದ್ರೆ ದ್ರೋಣ ಪಂಪ ವರ್ಣನೆ ಮಾಡ್ತಾನೆ. ಅವನಿಗೆ 3 ರೀತಿಯ ಸೊಕ್ಕು ಬಂದು ಬಿಟ್ಟಿದೆ ಅಂತ. ಯಾವುದು? ಒಂದು, ರಾಜ್ಯ ಮದದಿಂದ ಮದೋನ್ಮತ್ತ, ತಾನ್ ರಾಜ ಆಗಿದಾನಲ್ಲ, ಐಶ್ವರ್ಯಂ ಅದನ್ನ ಹೇಳ್ತಾರಲ್ಲ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಅಂತ. ಮನುಷ್ಯನಿಗೆ ಒಂದೊಂದಿದ್ರು ಸಾಕು, ತಲೆ ತಿರುಗಿ ಹೋಗುತ್ತೆ. ಯಾವುದು ಅಂತಂದ್ರೆ ಯೌವನ, ಧನ ಸಂಪತ್ತು, ರಾಜತ್ವ ಮತ್ತು ಅವಿವೇಕ. ಇವ್ 4 ಸೇರ್ಕೊಂಡ್ಬಿಟ್ರೆ ಇವನು ಹಾಗೆ ಆಯ್ತು. ಈಗ ರಾಜ್ಯ ಮದಿರೆಯಿಂದ ಮದೋನ್ಮತ್ತ, ಚಿಕ್ಕ ವಯಸ್ಸಿನಲ್ಲಿ ರಾಜ ಆಗಿದ್ದಾನೆ, ಅದು ತಲೆಗೆ ಏರ್ಬಿಟ್ಟಿದೆ. ಅದು ಗರ್ಭಗ್ರಹ, ಅಹಂಕಾರ ಬೇರೆ ತುಂಬಿಬಿಟ್ಟಿದೆ. ಈ ರೀತಿ ವ್ಯಗ್ರಚಿತ್ತನಾಗಿರುವಂತವನು ಮೇಗಿಲ್ಲದೆ, ಒಳ್ಳೆಯ ನಡತೆ ಇಲ್ಲದೆ ಅವನು ಹೇಳ್ತಾ ಇದ್ದಾನೆ, ಏನೋ ನನ್ನ ಜೊತೆಗೆ ಮಾತಾಡೋದಕ್ಕೆ ಯಾವನು ಬ್ರಾಹ್ಮಣನು ಬಂದಿದ್ದಾನೆ, ಅಂತೂ ಅವನು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅಂತು ಎಂಬನ್ ಆರ್ಗೆ ಪಿರಿದುಂ ಭ್ರಾಂತುದಲ್ ಏಂ ದ್ರೋಣನ್ ಎಂಬನ್ ಏಂ ಪಾರ್ವನೆ ಪೇಳು ಎಂತು ಎನಗೆ ಕೆಳಿಯನ್ ಕೆಳೆಯನೇ ನೂಂಕು ಅಂತಪ್ಪನನ್ ಅರಿಯನ್ ಎಂದು ಸಭೆಯೊಳ್ ನುಡಿದಂ. ಅಂತು ನುಡಿದುದಂ ಪಡಿಯರಂ ಬಂದು ಆ ಮಾಳ್ಕೆಯೊಳೆ ಅರಿಪೆ ದ್ರೋಣನೊಂತಂಬದಿಂದ ಒಳಗಂ ಪೊಕ್ಕೋ, ದ್ರೋಣನ್ ಒತ್ತಂಬದಿಂದ ಒಳಗಂ ಪೊಕ್ಕೋ ದ್ರುಪದನಂ ಕಂಡು. ಬಲ ಬಹಳ ಚೆನ್ನಾಗಿ ಓದಿದ್ರಿ ಗುರುಗಳೇ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಆ ಕಂದ ಪದ್ಯಗಳಿದಾವಲ್ಲ, ಅವು ತುಂಬಾ ಚಿಕ್ಕದು. ನಾವು ಇವತ್ತು, ನಾನಂತೂ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಇವತ್ತು ಸುಮ್ಮನೆ ಎಲ್ಲರೂ ತಿಳಿದಿರೋರೇ ಇರೋದ್ರಿಂದ ಅದ್ರ ವಿಶೇಷಗಳನ್ನು ಹೇಳ್ತಾ ಹೋಗ್ತೇನೆ. ಹಾಗಾಗಿ ಕಂದ ಪದ್ಯಗಳು ಬಹಳ ಚಿಕ್ಕದು. ಅದಕ್ಕೆ ಅದನ್ನ ಸಂಸ್ಕೃತದ ಸ್ಕಂದ ಅನ್ನೋದ್ರಿಂದ ಕಂದ ಪದ್ಯ ಅಂತ ಹುಟ್ಟಿದೆ. ನಮಗೆ ಗಮಕವನ್ನು ಹೇಳ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ಗುರುಗಳೇ ಗಂಗಮ್ಮ ಕೇಶವಮೂರ್ತಿಯರೇ. ಅವರೇ ಹೇಳ್ತಾ ಇದ್ರು, ಇಡೀ ಸಾಹಿತ್ಯದಲ್ಲಿ ಬೇರೆ ಬೇರೆ ಪದ್ಯಗಳ ಮಧ್ಯದಲ್ಲಿ ಇದು ಪುಟ್ಟ ಕಂದನ ಹಾಗೆ ಕಾಣಿಸುತ್ತೆ, ಅದರಿಂದ ಇದಕ್ಕೆ ಕಂದ ಪದ್ಯ ಅಂತ ನಮಗೆ ಹೆಸರಿಡ್ಲಿಕ್ಕೆ, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಡ್ತಾ ಇದ್ರು ಅವರು. ಇಷ್ಟರಲ್ಲಿ ಅವನು ಎಷ್ಟು ಪ್ರಶ್ನೆಯನ್ನು ತುಂಬಿದಾನೆ ನೋಡಿ. ಒಂದು 4-5 ಪ್ರಶ್ನೆಗಳನ್ನ ಆ ಕಂದ ಪದ್ಯದಲ್ಲಿ ತುಂಬಿರೋದನ್ನ ಕಾಣ್ತೇವೆ. ಇದು ಪಂಪನ ಪ್ರತಿಭೆ. ಅವನು ಹೇಳ್ತಾ ಇದ್ದಾನೆ ಅಂತೆಂಬನ್. ಆ ತರ ಅವ್ರು ಬಂದು ಹೇಳಿದ್ರೆ ಅಂತು ಎಂಬನ, ಅರೆ ಆ ರೀತಿ ಹೇಳ್ತಕ್ಕಂಥವನು ಯಾರ್ ಅಂತಾನೆ ಅವನು. ಅಂತೆಂಬನಾರ್ ಅಂದ್ರೆ ನಾನು ಗೆಳೆಯ, ಒಡನಾಟಿ, ಆಮೇಲೆ ಪಾರ್ವ ಅನ್ನುವಂಥವನು. ಅಂತೆಂಬನಾರ್ ಆರ್ಗೆ ಪಿರಿಯಂ, ಅವನು ಯಾರಿಗೆ ದೊಡ್ಡವನು ಅವನು, ಅಥವಾ ಅವನು ಜೊತೆಗಿದ್ದಾನೆ ಅಂತ ತನ್ನ ದೊಡ್ಡಸ್ತಿಕೆಯನ್ನು ಹೇಳ್ಕೊಳ್ತಾ ಇದ್ದಾನ, ಅವನು ಭ್ರಾಂತು ದಲ್ ಅಂತ ತಾನೆ. ಅವನಿಗೊಂದು ಭ್ರಾಂತಿ ಅಂತ ಕಾಣಿಸುತ್ತೆ. ಏಂ ದ್ರೋಣನೆಂಬನ್ ಪಾರ್ವನೆ, 3ನೇ ಪ್ರಶ್ನೆ ಅವನು ಕೇಳೋದು. ಹಾಗಾದ್ರೆ ಅವನು ಬಂದಿರೋನು ಬ್ರಾಹ್ಮಣನೇ ಅಂತ ಹೇಳಿ ನಿಕೃಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಅಷ್ಟು ಹೇಳಿದ್ದಲ್ಲೇ ಪೇಳಿ ಎಂತು ಎನಗೆ ಕೆಳೆಯನ್, ನನಗೆ ಅವನು ಹೇಗೆ ಗೆಳೆಯ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಅವನು ನನಗೆ ಗೆಳೆಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಏಯ್ ನೂಂಕು ಅಂತಪ್ಪನನ್ ಅರಿಯನ್ ಎಂದ. ಅವನ ಹತ್ಲ ಎಳ್ದು ಹಾಕರೋ, ನನಗೆ ಅವನು ಪರಿಚಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನು ನನ್ಗೇನು ಗೊತ್ತಿಲ್ಲ ಅಂದಾಗ ಅವನು ಪಾಪ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅಂತೂ ನುಡಿದುದಂ ಪಡಿಯರಂ ಬಂದು
ಮಾಳ್ಕೆಯೊಳ ಅರಿಪೆ ಬಂದು ಆ ಮಾಳ್ಕೆಯೊಳೆ ಅರಿಪೆ. ಅವನು ಯಾವ ರೀತಿ ಇಂಟೋನೇಷನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಸ್ವಾಮಿ ನೀವ್ ಯಾರೋ ಗೊತ್ತಿಲ್ಲ ನೀವು ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅದೇ ರೀತಿ ಹೇಳಿದಾಗ ದ್ರೋಣನು ಒತ್ತಂಬದಿಂದ ಒಳಗಂ ಫೊಕ್ಕನ್, ಅವನು ಸರಿಯಯ್ಯ ನಾನು ಅವನು ಮಾತಾಡುತ್ತೇನೆ ಅಂತ ಹೇಳಿ ಅವನನ್ನ ಪಕ್ಕಕ್ಕೆ ಸರಿಸಿ ಬಲವಂತವಾಗಿ ನುಗ್ಗಿ ಆ ದ್ರುಪದನನ್ನು ಕಂಡು ಹೇಳ್ತಾ ಇದ್ದಾನೆ, ಏನೋ ನಾವು ಗೊತ್ತಿಲ್ವೇ ನಿಮಗೆ, ಅರೀರೆ ಅರೀರೆ ನೀಮುಂ ಆಮುಂ ಒಡನೆ ಓದಿದೆವು ಎಂಬುದನ್ ಅಣ್ಣ, ನೀಮುಂ ಆಮುಂ ಒಡನೆ ಓದಿದೆವು ಎಂಬುದನ್ ಅರೀರೆ ನಿನ್ನನ್ ಆನ್ ಅರಿಯನ್ ಅದಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜವಂಶಜಂಗಂ ಏತರ ಕೆಳೆ ನಿನ್ನನ್ ಆನ್ ಅರಿಯನ್ ಇಂತು ನಾಣಿಲಿಗರ್ ಅಪ್ಪರೆ ಮಾನಸರ್ ಇಂತು ನಾಣಿಲಿಗರ್ ಅಪ್ಪರೆ ಎಂಬ ಮಾತುಗಳು ನೆರೆಗೊಳೆ ಕುಂಭ ಸಂಭವನನ್ ಆ ದೃಪದಂ ಕಡು ಸಿಗ್ಗು ಮಾಡಿದಂ ಅಂತು ಮಾಡಿದುದುಂ ಅಲ್ಲದೆ ಈ ನಾಣಿಲಿ ಪಾರ್ವನನ್ ಎಳೆದು ಕಳೆಯಿರಿಂ ಎಂಬುದಂ ದ್ರೋಣನ್ ಇಂತೆಂದಂ. ಮುಂದೆ ಅವನು ಬಂದು ನೇರವಾಗಿ ಎದುರಿ ನಿಂತ್ಕೊಳ್ತಾನೆ. ಎಷ್ಟು ದೈನ್ಯದಿಂದ ಈ ಪದ್ಯ ಸ್ಟಾರ್ಟ್ ಆಗತ್ತೆ, ಆಮೇಲೆ ಅದು ಕೊನೆಗೆ ಯಾವ ರೀತಿಯ ಭಾವನೆಯಲ್ಲಿ ಎಂಡ್ ಆಗತ್ತೆ ನೋಡಿ. ಇದು ಬಹಳ ಉತ್ಕೃಷ್ಟವಾದಂತಹ ಪದ್ಯಗಳು. ಅರೀರೆ ನೀವುಂ ಆಮುಂ ಒಡನೆ ಓದಿದೆವು ಎಂಬುದನ್ನು ಅಣ್ಣ ಅಂತಾನೆ. ಆಕ್ಚುಲಿ ವಯಸ್ಸಿನಲ್ಲಿ ಇವನು ದೊಡ್ಡವನು, ನಾನು ಅಧ್ಯಯನ ಮಾಡಿರೋ ಪ್ರಕಾರ. ದ್ರೋಣ ದೊಡ್ಡವನು ದೃಪದನಿಗಿಂತ. ಆದ್ರೂ ಅವನ ಬಡತನದ ಸ್ಥಿತಿ ಹೇಗೆ ಆಗಿದೆ ಅಂತಂದ್ರೆ, ಆ ಬಡತನದಿಂದ ನರಳಿ ಹತಾಶನಾಗಿ ಯಾರಾದ್ರೂ ನಂಗೆ ಸಹಾಯ ಮಾಡ್ತಾರಾ ಅನ್ನುವಂತ ಯೋಚನೆಯಲ್ಲಿದ್ದಾಗ ಅವನಿಗೆ ಜ್ಞಾಪಕ ಆದವನು ತನ್ನ ಗೆಳೆಯನಾಗಿರುವಂತಹ ದ್ರೋಣ. ಅವಾಗ ಅವನು ಹೇಳಿರ್ತಾನೆ, ಅವನು ಮುಂದೆ ನಾನು ರಾಜ ಆಗ್ತೇನೆ, ನನಗೆ ಬಂದಿರತಕ್ಕಂತಹ ಸಂಪತ್ತನ್ನು ನಾವಿಬ್ರು ಸಮಸಮವಾಗಿ ಹಂಚ್ಕೊಳ್ಳೋಣ ಅಂತ. ನನಗೆ ಬರುವ ಸುಖವನ್ನ ಸಮಸಮವಾಗಿ ಹಂಚ್ಕೊಳ್ಳೋಣ. ಇಲ್ಲಿ ಹೇಗೆ ಆಶ್ರಮದಲ್ಲ ನಾವು ಇಲ್ಲಿಯ ಪರಿಸ್ಥಿತಿಯನ್ನ ಕಷ್ಟವನ್ನ ನಾವು ಹೇಗೆ ಹಂಚ್ಕೊಂಡು ನಾವು ಬದುಕಿದೀವೋ ಅಲ್ಲೂ ಹಾಗೆ ಅಂತ ಅದನ್ನ ಜ್ಞಾಪಕ ಮಾಡ್ಕೊಡ್ತಾನೆ. ಅದು ಮಾಡ್ಕೊಡ್ಬೇಕಾದ್ರೆ ಪಂಪ ಬಳಸಿರುವ ಈ ಪದಗಳು ನೋಡಿ ಎಂತಹ ದೈನ್ಯವಾಗಿ ಹತಾಶವಾಗಿ ಕೇಳ್ತಾನೆ. ಅವನ ಉದ್ದೇಶ ಇಷ್ಟನೇ, ಅರೆ ಇವನು ಇಲ್ಲ ಅಂತ ದೂರ ಮಾಡಿಬಿಟ್ರೆ ನಂಗೆ ಜಗತ್ತಿನಲ್ಲಿ ನಂಗೆ ಸಹಾಯ ಮಾಡುವಂಥವ್ರು, ನಾನು ಆತ್ಮೀಯವಾಗಿ ಅಂತಃಕರಣದಿಂದ ನಮ್ಮುವಂಥವ್ರು ಯಾರಿದ್ದಾರೆ ಅಂತ ಅವನಿಗೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಅರಿಯಿರೆ ನೀಮುಂ ಆಮುಂ ಒಡನೆ ಓದಿದೆವು ಎಂಬುದನು ಅಣ್ಣ ಅಂತಾನೆ. ಅಣ್ಣ, ನಾನು ನೀವು ಒಟ್ಟಿಗೆ ಓದಿದ್ದೀವಿ ಅನ್ನೋದು ನಿಮಗೆ ಜ್ಞಾಪಕ ಇಲ್ವೇ ಅಂತಂದ್ರೆ, ನಾನು ಅರಿಯನ್ ಅಂತ ಒಂದೇ ಪದ್ಯದಲ್ಲಿ ಸಂಭಾಷಣೆಯನ್ನು ತಂದಿದ್ದಾನೆ ಪಂಪ. ಇಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಪದ್ಯಗಳನ್ನು ಬರಿಬೇಕಾದ್ರೆ ಅವ್ರ ಮಾತಿಗೆ ಒಂದು ಪದ್ಯ, ಇವ್ರ ಮಾತಿಗೆ ಒಂದು ಪದ್ಯ ಬರೀತಾರೆ. ಇಲ್ಲಿ ನೋಡಿ ಅವನ ವಿಶೇಷತೆ ಹೇಗಿದೆ ಅಂತಂದ್ರೆ, ನಾನು ಅರಿಯನ್ ಅಂತಾನೆ. ನೀ ನನಗೆ ಯಾರು ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅಂತಂದ್ರೆ ಇನ್ನೊಂದಿಷ್ಟು ಹಳೆಯ ನೆನಪುಗಳನ್ನ ಏನಾದ್ರೂ ಮಾಡ್ಕೊಡ್ತಿದ್ನೋ ಏನೋ. ನಾವು ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಹಾಗಾಯ್ತು ಹೀಗಾಯ್ತು, ನೀವೇನೋ ಕೇಳಿದ್ರಿ, ನಾನೇನು ಹೇಳ್ದೆ, ನಾವು ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಒಟ್ಟಿಗೆ ತಿರುಗಾಡ್ಲಿಕ್ಕೆ ಹೋಗ್ತಾ, ಇದನ್ನೇನೋ ಹೇಳ್ತಿದ್ನೋ ಏನೋ. ಆದ್ರೆ ಅದನ್ನ ಮುಂದೆ ಅವನು ಮಾತು ಬೆಳೆಸಬಾರ್ದು ಅನ್ನೋದನ್ನ ಎಷ್ಟು ಚೆನ್ನಾಗಿ ಅದನ್ನ ಅಲ್ಲಿಯ ಕತ್ತರಿಸಿ ಹಾಕ್ತಾನೆ ನೋಡಿ. ಆಮೇಲೆ ಹೇಳ್ತಾ ಇದ್ದಾನೆ, ಅದೆಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜಂಗಂ ದ್ವಿಜವಂಶಜಂಗಂ ಏತರ ಕೆಳೆ ಅಂತಾನೆ. ಅಲ್ಲೋ, ನಿನಗೆ ಆ ಜ್ಞಾನ ಇಲ್ಲವ? ನಿನಗೆ ಮಹೀಪತಿ ಭೂಮಿಗೆ ಒಡೆಯನಾದಂತಹ ನನಗೋ ರಾಜನಿಗೋ, ಅದೇ ರೀತಿ ಇದು ಬೇಡತಕ್ಕಂತಹ ಅಥವಾ ಬ್ರಾಹ್ಮಣನಿಗೋ ಅದೇ ಗೆಳತನ ಆಗತ್ತೆ? ಏನೋ ಅವಾಗ ಅನುಗ್ರಹದಿಂದ 4 ನಿನಗೆ ಮಾತು ಆಡಿಬಿಟ್ರೆ ಅದನ್ನೇ ಜ್ಞಾಪಕ ಇಟ್ಕೊಂಡು ಇಂತು ನಾಣಿಲಿಗರಪ್ಪರೆ ಏನೋ ಅವಾಗ ಹೇಳಿರ್ತೀವಿ, ಏನಯ್ಯ ನೋಡಯ್ಯ ಮುಂದೆ ನಾನು ರಾಜ ಆಗ್ತೇನೆ, ಅವಾಗ ಯಾವಾಗಾರ ಬಾ ನಿನಗೊಂದು ಸನ್ಮಾನ ಮಾಡ, ಇಲ್ಲೆಲ್ಲ ಇಟ್ಟು
ನನಗೆ ಸಹಾಯ ಮಾಡಿದೀಯಾ ಅಂತ ಅಂದ್ರೆ, ನಾಚಿಕೆ ಗೆಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದೀರಲ್ಲ ನೀವು. ನಾಣಿಲಿಗರಪ್ಪರೇ ಮಾನಸರ್ ಎಂಬ ಮಾತುಗಳು ನೆಲೆಗೊಳೆ. ಇಷ್ಟೊಂದು ನಿರ್ಲಜ್ಜರಾಗಿರ್ತಾರ ಮನುಷ್ಯರು. ಬೇಡೋದು ಅಂದ್ರೆ ಹಿಂಗೇನ ಥು ಅಂತ ಅನ್ನುವ ಹಾಗೆ ಮಾತನಾಡ್ದ. ಅದು ಇವನ ಮನಸ್ಸಿನೊಳಗೆ ನೆಲೆಗೊಡ್ತು. ಕವಿ ಬಳಸಿರುವ ಮಾತು ಮಾನಸರ್ ಅಂದ್ರೆ ಮನುಷ್ಯರು ಅಂತಲೂ ಆಗತ್ತೆ, ಮನಸ್ಸು ಉಳ್ಳವರು ಅಂತಲೂ ಆಗತ್ತೆ. ಇವನಿಗೆ ಮನಸ್ಸು ಉಳ್ಳಂತಹ ಸ್ನೇಹಿತ ಆಡಿದಂತಹ ಈ ಮಾತಿನಿಂದ ಅವನು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ಭಾವ ಸಾಮ್ರಾಜ್ಯ, ಕಲ್ಪನಾ ಸಾಮ್ರಾಜ್ಯ ಕುಸಿದು ಹೋಯ್ತು. ಅವಾಗ ಅವನು ಹೇಳಿದಾಗ ಇವನು ಆ ಕುಂಭ ಸಂಭವನನ್ನು ದೃಪದ ಏನು ಅಂತಂದ್ರೆ ಕಡು ಸಿಗ್ಗು ಮಾಡಿದಮ್ಮ. ಏನ್ ನಾಚಿ ಆಗಲ್ವಾ ನಿನ್ಗೆ ಅಂತ ಹೇಳ್ದ. ಬರೀ ಅಷ್ಟೇ ಅಲ್ಲ, ನುಡಿತಡ ಒಪ್ಪುದೊಂದು ಮೊಗದೊಳ್ ಮುರುಕಂ ದೊರೆಕೊಳ್ಳುವುದೊಂದು ನಾನ್ ಗುಡದೆ ಇಪ್ಪುದು ಒಂದು ನುಡಿಗಳ್ ಮೊರೆಯಮ್ಮರ ಇಪ್ಪುದೊಂದು ಕಳ್ಗುಡಿಗವರಂದಂ ಇಂತೂ ನುಡಿತಡ ಒಪ್ಪುದೊಂದು ಮೊಗದೊಳ್ ಮುರುಕಂ ದೊರೆಕೊಳ್ಳುವುದೊಂದು ನಾನ್ಗೆಡೆಗುಡದಿಪ್ಪುದೊಂದು ನುಡಿಗಳ್ ಮೊರೆಯಂ ಮರೆಯಿಪ್ಪುದೊಂದು ಕಳ್ಗುಡಿದವರ ಅಂದಂ ಇಂತೂ ಕಳ್ಗುಡಿದವರ ಅಂದಂ ಸಿರಿಸಾತ್ತರೆ ಸಾರುವುದು ಅದಕ್ಕೆ ಸಂದೆಯೆಂಬಡದೆ ಜಲಕ್ಕನ್ ಈಗಳೇ ಅರಿದೆಂ ಸಿರಿ ಕಳ್ಳೊಡ ಹುಟ್ಟಿತು ಎಂಬುದಂ ಈಗಳ್ ಅರಿದೆಂ ಎಂದು ಸೇರಿದರೆ. ಹಲೋ ವಿನಾಯಕ, ಎಲ್ಲಿ? ಇಲ್ಲಮ್ಮ, ಡಿಸ್ಕನೆಕ್ಟ್ ಆಗಿದೆ ಅವ್ರದ್ದು. ಹೌದಾ? ಅದಕ್ಕೆ ಕೋಪ ಬಂದಂತಹ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ, 4 ತಪ್ಪು ಮಾಡಿದೀಯಾ ನೀನು ಅಂತ. ಯಾವುದು? ಐಶ್ವರ್ಯ ಬಂದ್ರೆ ಮದ್ಯಪಾನ ಮಾಡಿದವರಂತೆ ಮಾತು ಮೊದಲು ತೊದಲತ್ತೆ, ಮುಖದಲ್ಲಿ ವಕ್ರ ಚೇಷ್ಟೆ ಉಂಟಾಗತ್ತೆ, ಮಾತುಗಳು ನಾಚಿಕೆ ಇಲ್ಲದೆ ಆಗತ್ತೆ, ಸಂಬಂಧವನ್ನು ಮರೆಯುವಂತೆ ಮಾಡತ್ತೆ. ಆದ್ದರಿಂದ ಏನಾಯ್ತು? ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು. 14 ವಸ್ತುಗಳು ಬರುತ್ತೆ ಸಮುದ್ರ ಮಥನದಲ್ಲಿ. ಮೊದಲು ಬಂದಿದ್ದು ಹೆಂಡ, ಕಡೇ ಬಂದಿದ್ದು ಅಮೃತ, ಅದರ ಮಧ್ಯೆ ಬಂದಂತಹದ್ದು ಬೇಕಾದಷ್ಟಿತ್ತು ಐಶ್ವರ್ಯ. ಕಾಮಧೇನು, ಕಲ್ಪವೃಕ್ಷ, ಶಂಖ, ಕೊಳಲು ಎಲ್ಲ ಬಂತು ಅಂತ ಬರೀತಾನೆ ಕವಿ. ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು. ಲಕ್ಷ್ಮಿ ಹುಟ್ಟದ್ಲಲ್ಲ 8ನೆಯವಳಾಗಿ. 14 ರತ್ನಗಳಲ್ಲಿ ಲಕ್ಷ್ಮಿ 8ನೆಯವಳು. ಮೊದಲು ವಿಷ ಬಂದಿರುತ್ತೆ. ಕಳ್ಳು ಅಂದ್ರೆ ಅದೇನೇನೆ, ಹೆಂಡ ಅದು ಇರ್ಬೋದು. ಅದ್ರ ಜೊತೆ ಹುಟ್ಟಿದ್ದರಿಂದ ಏನಾಯ್ತು? ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದು ನಿಸ್ಸಂಶಯವಾಗಿ ಈಗ ವಿಶದವಾಗಿ ತಿಳಿತಾ ಇದೆ. ಆದ್ದರಿಂದ ನಿನಗೆ ಐಶ್ವರ್ಯ ಬಂತಲ್ಲ, ಮದ್ಯ ಕುಡ್ದವ್ರು, ಹೆಂಡ ಕುಡ್ದವ್ರು ಹೇಗೆ ಆಡ್ತಾರಲ್ಲ ಹಾಗೆ ಆಡ್ತಾ ಇದೀಯ ನೀನು. ಮದ್ಯಪಾನ ಮಾಡಿದವ್ರ ಹಾಗೆ ತೊದಲ್ತಾ ಇದೀಯಾ. ಇಷ್ಟ ಎಲ್ಲ ನೀನು ಮಾಡಿದ್ದು, ಬೇಕಾದಷ್ಟು ತಪ್ಪನ್ನ ಮಾಡ್ತಾ ಇದೀಯ ಅಂತ ಹೇಳಿ ಅವನ ಸೊಕ್ಕನ್ನ ಬಿಡಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದನ್ನ ನಮ್ಮ ಸುಭಾಷಿತಕಾರ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾನೆ. ಸುರೆಯಿಂದ ಸೊಕ್ಕನ್ನು, ಕಲ್ಪ ವೃಕ್ಷದ ಚಿಗುರಿನಿಂದ ರಾಗವನ್ನು, ಕೌಸ್ತುಭ ರತ್ನದಿಂದ ಕಾಠಿಣ್ಯವನ್ನು, ದುರ್ವಿಷಮವಾದ ವಿಷದಿಂದ ವ್ಯಾಮೋಹವನ್ನು, ಬಾಲಚಂದ್ರನಿಂದ ವಕ್ರತೆಯನ್ನು, ಇಂದ್ರನ ಉಚ್ಚೈಶ್ರವಸ್ಸೆಂಬ ಕುದುರೆಯಿಂದ ವೇಗವನ್ನು ಧರಿಸಿ ಲಕ್ಷ್ಮಿ ಸಮುದ್ರದಿಂದ ಎದ್ದು ಬಂದಳು. ಅವಳು ತನ್ನ ಹುಟ್ಟಿದವರನ್ನು ಹೋಲುವುದರಲ್ಲಿ ಆಶ್ಚರ್ಯವೇನಿದೆ ಅಂತ ಸಂಸ್ಕೃತದ ಸುಭಾಷಿತ ಇದು. ಅದು ಕನ್ನಡ ವರ್ಷನ್ ಇದು. ಹಾಗೆ ನಿನಗೆ ಐಶ್ವರ್ಯ ಬಂದಿದೆ, ಯೌವನ ಇದೆ, ಅಧಿಕಾರ ಇದೆ. ಹೆಂಡ ಕುಡಿದವರು ಹೇಗೆ ಬುದ್ಧಿಗೇಡಿಗಳಾಗ್ತಾರೋ ಹಾಗೆ ಮಾತಾಡ್ತಾ ಇದೀಯಾ. ಇಷ್ಟೇ ಅಲ್ಲ, ಮತ್ತಷ್ಟು ಬೈತಾ ಇದ್ದಾನೆ ಮುಂದಿನ ಪದ್ಯದಲ್ಲಿ. ವಿನಾಯಕ ಬಂದಿದಾರ ಗೊತ್ತಾಗ್ಲಿಲ್ಲ. ಖಳಾಗ
ಕುಪ್ಪೆ ವರಂ ಎಂಬವೊಲ್ ಆಂಬರಂ ಉಂಟೆ ನಿನ್ವೊಂದು ಅಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆಯನಗೆ ಆಗದೋ ಖಳ ಖಳ ನೊಣವಿಂಗೆ ಕುಪ್ಪೆ ವರಂ ಎಂಬವೊಲ್ ಆಂಬರಂ ಉಂಟೆ ನಿನ್ನದೊಂದ್ ಅಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆ ಎನಗೆ ಆಗದು ಈ ಸಭಾವಳಯದೊಳ್ ಈ ಸಭಾವಳಯದೊಳ್ ಎನ್ನನ್ ಏಳಿಸಿದ ನಿನ್ನನ್ ಅನಾಕುಳಂ ಎನ್ನ ಚಟ್ಟರಿಂ ತಲ ಬೆಳಗಾಗೆ ಕಟ್ಟಿಸದೆ ಮಂದೊಡೆ ಎನ್ನನೇಳಿಸಿದ ನಿನ್ನನು ಈ ಸಭಾವಳಯದೊಳಗೆನ್ನನು ಏಳಿಸಿದ ನಿನ್ನನ್ ಅನಾಕುಳಂ ಎನ್ನ ಚಟ್ಟರಿಂ ತಳ ಬೆಳಗಾಗೆ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಸೆ ಒತ್ತೇನೆ. ಬಹಳ ಕೋಪ ಬಂದಿದೆ ದ್ರೋಣರಿಗೆ. ಒಂದೇ ಒಂದು ಪದ, ಕೆಮ್ಮನೆ ಮೀಸೆ ಒತ್ತೇನೆ. ದ್ರೋಣಾಚಾರ್ಯರ ಮೀಸೆ ಬಿಟ್ಟಿದ್ರು ಅಂತ ಗೊತ್ತಾಗತ್ತೆ ಕಂಪನಿಯಿಂದ. ಅನಾಕುಳ ಅಂದ್ರೆ ಶ್ರಮವಿಲ್ಲದೆ ನಿನ್ನನ್ನು ನಾನು ಹೇಗೆ ಅವಮಾನ ಮಾಡಬೇಕು ಹಾಗೆ ಮಾಡೇ ಮಾಡ್ತೇನೆ. ಏ ಖಳ, ನೊಣಕ್ಕೆ ಕಸವೇ ಶ್ರೇಷ್ಠವಾದ ಜಾಗ. ಹಾಗಾದ್ರೆ ಇವತ್ತು ನಿಜ ಆಗೋಯ್ತಲ್ವ ನಿನ್ನ ಯೋಗ್ಯತೆ. ಈಗ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡದೆ ಅನ್ನುವಂತಹ ಒಂದು ಕಾರಣದಿಂದ ನಿನ್ನನ್ನು ನಾನು ಕೊಲ್ತಾ ಇಲ್ಲ. ಈ ಸಭಾಮಂಡಲದಲ್ಲಿ ನೀನು ನನಗೆ ಅವಮಾನ ಮಾಡಿದೀಯ. ಈ ಸಭೆಯಲ್ಲೇ ನಿನಗೆ ನಾನು ಏನೂ ಮಾಡಲಾರೆ. ಇಲ್ಲಿ ಕೊಲ್ಲಬಹುದಾಗಿತ್ತು, ಆದ್ರೆ ಕೊಲ್ಲಲ್ಲ. ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ನನ್ನ ಮಂಚದ ಕಾಲಿಗೆ ನಿನ್ನನ್ನು ಎಳೆ ತಂದು ಕಟ್ಟಾಕ್ತೇನೆ. ಮಾಡದೆ ಹೋದರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಅಂತ ಒಂದು ಚಾಲೆಂಜು. ನ್ಯಾಯದ ಕೈ ಮುರಿಯತ್ತೆ, ನೀತಿಯ ಕಾಲು ತಿರ್ಚತ್ತೆ. ಹಣವಿದ್ದವ ಎಲ್ಲಿಗೂ ಹೋಗಬಹುದು, ಸ್ವರ್ಗ ಒಂದನ್ನ ಬಿಟ್ಟು. ಹಣದಿಂದ ಏನನ್ನೂ ಪಡೆಯಬಹುದು, ನೆಮ್ಮದಿ ಒಂದನ್ನು ಬಿಟ್ಟು. ಇದೇ ಹಣದ ಮಹತ್ವ, ಇದೇ ಅದರ ತಾಕತ್ತು ಅನ್ನೋದನ್ನು ವ್ಯಂಗ್ಯವಾಗಿ ಅನೇಕ ರೀತಿಯಲ್ಲಿ ದ್ರೋಣಾಚಾರ್ಯರ ದ್ರುಪದನಿಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಷ್ಟೇ ಕಥಾಭಾಗವನ್ನ ನಾವು ಇವತ್ತಿಗೆ ಆಡ್ಕೊಂಡಿದೀವಿ. ವಿನಾಯಕ ಬಂದಿದಾರ? ಕಾಣಿಸ್ತಾ ಇಲ್ಲ ನಂಗೆ, ಕೇಳ್ತಾ ಇಲ್ಲ. ಇಲ್ಲ, ಬಂದಿಲ್ಲ. ಮೊದ್ಲೇ ಹೇಳಿದ್ರು ಇಲ್ಲಿ ಜಾಗದಲ್ಲಿ ಇಂಟರ್ನೆಟ್ ಇಲ್ಲ, ಏನ್ ಮಾಡೋದು ಅಂತ. ಈಗ ಹೇಳಿದ್ರು 6:20 ಯಾಕೆ ಆ ಜಾಗಕ್ಕೆ ಹೋಗಿದ್ದೀರಾ ಅಂತ ಕೇಳಿದೆ ನಾನು. ಏನ್ ಮಾಡೋದು, ಅಲ್ಲಿ ಇರ್ಬೇಕಾಯ್ತು ಅಂದ್ಬಿಟ್ರು. ಹೀಗಾಯ್ತು. ಇರ್ಲಿ, ಪರವಾಗಿಲ್ಲ. ಹೀಗೆ ಒಳ್ಳೆಯವರು ಕೆಟ್ಟವರುಗಳಲ್ಲಿ ಹೇಗೆ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವಿಬ್ರು ನೋಡಿದ್ವಿ ಈಗ ಸ್ನೇಹಿತರಾದವರು. ಅದನ್ನ ಸುಭಾಷಿತಕಾರ ಹೇಳ್ತಾನೆ, ಹಸು ಮತ್ತು ಹಾವುಗಳ ನಡುವೆ ಇರುವ ಹಾಗೆ ಭೇದ ಇರುತ್ತೆ ಅಂತ. ಹುಲ್ಲನ್ನ ತಿಂದು ಹಸು ಹಾಲು ಕೊಡತ್ತೆ, ಹಾಲನ್ನ ಕುಡಿದು ಹಾವು ವಿಷ ಉತ್ಪಾದಿಸತ್ತೆ ಅಂತ. ನಿಜವಾಗಿ ಹೇಳಿದ್ರೆ ಹಾಲನ್ನ ಹಾವು ಕುಡಿಯಲ್ಲ ಅಂತಲೇ ಬಹಳ ಜನ ಹೇಳೋದು. ಆದರೆ ಹಾವಿಗೆ ಹಾಲೆರೆದು ಏನು ಫಲ ಅಂತ ದಾಸ ಸಾಹಿತ್ಯ ಕೂಡ ನಮ್ಮಲ್ಲಿ ಇರುತ್ತೆ. ಅದು ಕುಡಿಯತ್ತೋ ಬಿಡತ್ತೋ, ಒಟ್ಟಾರೆ ಅಂತೂ ನಾವು ಸುರಿತೀವಿ ಹುತ್ತದ ಮೇಲ್ಗಡೆ. ಅದಂತೂ ನಿಜ. ಸುಭಾಷಿತಕಾರ ಇದನ್ನೇ ಹೇಳ್ತಾನೆ, ಒಳ್ಳೆಯವರು ಕೆಟ್ಟವರನ್ನ ಹಸು ಮತ್ತು ಹಾವಿಗೆ ಹೋಲಿಸ್ತಾ ಹೋಗ್ತಾನೆ. ಹಾಗೆ ಅಂತಹ ಶ್ರೇಷ್ಠರಾದಂತಹ ದ್ರೋಣಾಚಾರ್ಯರು ಶಸ್ತ್ರ ಪಂಡಿತರು, ಪಾಂಡವರು ಕೌರವರಿಗೆ ಗುರುಗಳು. ಅಂತಹ ದ್ರೋಣಾಚಾರ್ಯರಿಗೆ ಸಿಟ್ಟು ಬರಿಸಿ ದ್ರುಪದ ಮಹಾರಾಜ ಮುಂದೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ಅಗ್ನಿಯಿಂದ ಇಬ್ಬರು ಮಕ್ಕಳನ್ನ ಪಡಿತಾನೆ, ದುಷ್ಟದ್ಯುಮ್ನ ಮತ್ತು ದ್ರೌಪದಿ. ಏನ್ ನಿರ್ಧಾರ ಮಾಡ್ತಾನೆ ಅಂದ್ರೆ, ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ ಮಗನಂತೆ, ಅರ್ಜುನನಿಗೆ ಕೊಡೋದಕ್ಕೆ ಮಗಳು ಅಂತ. ಈ ದ್ರೋಣಾಚಾರ್ಯರು ಎಂಥವ್ರು ಅಂದ್ರೆ, ಅವನಿಗೆ ವಿದ್ಯಾಭ್ಯಾಸನ ಇವರೇ ಕೊಡ್ತಾರೆ ಕೊಲ್ಲಿಸ್ಕೊಳ್ಳೋಕೆ. ದುಷ್ಟದ್ಯುಮ್ನಿಗೆ ಗುರುಗಳು ದ್ರೋಣಾಚಾರ್ಯರು. ಇದು ವಿಧಿ ವಿಡಂಬನೆ ಅಂತ ಹೇಳ್ಬೋದು. ಇಂತಹ ಒಂದು ಕಥಾಭಾಗಕ್ಕೆ ಕಟ್ಟ ಕಡೆಯ ಒಂದು ಪದ್ಯ ಹಾಡ್ತಾ ಇದ್ದೇನೆ. ಮುಂದೆ ಪಂಪಂದೆ ಕಡೆಯ ಪದ್ಯ. ತುಂಬಾ ಸೊಗಸಾದಂತಹ ಪದ್ಯ.
ಅದನ್ನು ಹಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಂತಹ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಮ್ಮಿಬ್ಬರ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಇಂತಹ ಕಾವ್ಯಗಳನ್ನು ಹಾಡೋದಕ್ಕೆ ನಮಗೆ ಒಂದು ಸಭೆ ಬೇಕಾಗಿದೆ. ಅಂತಹ ಸಭೆಯನ್ನು ತಾವು ಮಾಡಿಕೊಟ್ಟಿದ್ದೀರಾ. ಎಲ್ಲಿ ಕರೆದರೂ ನಾವಂತೂ ಬರೋದಕ್ಕೆ ಸಿದ್ಧ ಇದ್ದೀನಿ. ನೀವು ಕರೀರಿ, ಹಾಡಿಸಿ, ಕಾವ್ಯಗಳಿಗೆ ಒಂದು ಮನ್ನಣೆಯನ್ನು ಕೊಡಬಹುದು ಅಂತ ಹೇಳ್ತಾ ಕಡೆಯ ಪದ್ಯ. ಚಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶಂ ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ ಚಾಪ ವಿದ್ಯಾಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್. ಇದನ್ನ 6-7 ರಾಗದಲ್ಲಿ ಹಾಡೋದಕ್ಕೆ ಸಾಧ್ಯ ಇದೆ. ಅನೇಕರು ಗಮಕಿಗಳಿದ್ದಾರೆ ಕೇಳ್ತಾ ಇರೋರು. ಅವರೆಲ್ಲ ಇದನ್ನು ಮಾಡ್ಲಿ ಅಂತ ನಾನು ಹಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಹಾಡ್ಬೋದು? ಚಲದೊಳ್ ದುರ್ಯೋಧನಂ ಚಲದೊಳ್ ದುರ್ಯೋಧನಂ ಮಿಗಿಲ್ ನನ್ನಿಯೊಳ್ ಇನತನಯಂ ನನ್ನಿಯೊಳ್ ಇನತನಯಂ ಮಿಗಿಲ್ ಗಂಡಿನೊಳ್ ಭೀಮಸೇನಂ ಗಂಡಿನೊಳ್ ಭೀಮಸೇನಂ ಮಿಗಿಲ್ ಬಲದೊಳ್ ಮದ್ರೇಶಂ ಬಲದೊಳ್ ಮದ್ರೇಶಂ ಮಿಗಿಲ್ ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ ಮಿಗಿಲ್ ಚಾಪ ವಿದ್ಯಾಬಲದೊಳ್ ಚಾಪ ವಿದ್ಯಾಬಲದೊಳ್ ಕುಂಭೋದ್ಭವಂ ಮಿಗಿಲ್ ಸಾಗತದ ಮಹಿಮೆಯೊಳ್ ಸಾಗತದ ಮಹಿಮೆಯೊಳ್ ಫಲ್ಗುಣಂ ಮಿಗಿಲ್ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಳಿಂ ದುರ್ಯೋಧನ ಇನತನಯ ಭೀಮಸೇನ ಮದ್ರೇಶ ಸಿಂಧೂದ್ಭವ ಕುಂಭೋದ್ಭವ ಫಲ್ಗುಣ ಧರ್ಮಪುತ್ರರಿಂ ಈ ಭಾರತಂ ಲೋಕಪೂಜಂ ಈ ಭಾರತಂ ಇವರ್ಗಳಿಂ ಲೋಕಪೂಜಂ ಮಧ್ಯದಲ್ಲಿ ಒಂಚೂರು ಶಾಂತಿ
ಶಾಂತಿ ಶಾಂತಿ. ನಮಸ್ಕಾರ. ಮಧ್ಯದಲ್ಲಿ ಒಂದ್ ಸ್ವಲ್ಪ ನಂದು ಮೊಬೈಲ್ ನಲ್ಲಿ ಪ್ರಾಬ್ಲಮ್ ಆಯ್ತು. ಈಗ ಹೇಳಿ, ಅದಷ್ಟು ಅರ್ಥನ ಅವರಿಗೆಲ್ಲ. ಸರಿ ಸರಿ ನಾನ್ ಸರಿ. ಸುಮ್ನೆ ಸಾಧಾರಣವಾಗಿ ಹೇಳಿದೆ. ಇರ್ಲಿ, ನೀವ್ ಹೇಳಿದ್ಮೇಲೆ ನೀವ್ ಹೇಳಿದ್ದೆ ನಾವ್ ಹೇಳೋದು, ಇನ್ನೇನು ಇರೋದಿಲ್ಲ ಅದನ್ನ ಅದ್ರಲ್ಲಿ. ಹೇಳಿ, ಸ್ವಲ್ಪ ಇನ್ನೊಂದ್ ಚೂರು ಹೇಳಿ. ಓ, ಟೈಮ್ ಹಾ, ಇದೆ, ನಿಮಗೆ ಟೈಮ್ ಇದೆ, ಹೇಳಿ. ಸರಿ ಸರಿ. ಹಾಗೆ ಹೇಳಿದ್ದು ಅಷ್ಟೇ ಅಲ್ಲದೇನೆ, ನಿಮ್ಗೇನು ನಾಚಿಕೆ ಇಲ್ವೇ ನನ್ನ ಹತ್ರ ಕೇಳಲಿಕ್ಕೆ ಬಂದಿದ್ದೀರಿ ಅಂತ ಅಂದಾಗ ಅವನಿಗೆ ಬಹಳ ಅಂದ್ರೆ ಬಹಳ ಬೇಜಾರಾಯ್ತು. ಇವನಿಗೆ ದ್ರೋಣನಿಗೆ. ಕಾರಣ ಇಷ್ಟೇನೆ, ತಾನು ಕಲ್ಪನೆ ಮಾಡ್ಕೊಂಡಿದ್ನಲ್ಲ ಒಂದು ಇದು ಗೆಳೆತನ ಅಂತನೋದು ಒಂದು ಭಾವನಾತ್ಮಕವಾದಂತಹ ಕಲ್ಪನಾಮಯ ಸಾಮ್ರಾಜ್ಯ, ಅದು ಕುಸಿದು ಹೋಯ್ತು ಅವನಿಗೆ. ಸಂಸ್ಕೃತದಲ್ಲಿ ಅದಕ್ಕೊಂದು ಒಳ್ಳೆ ಪದವನ್ನ ಬಳಸಿದ್ದಾರೆ. ಸ್ನೇಹ ಅಂತ ಒಂದು ಶಬ್ದ ಇದೆಯಲ್ಲ, ಸ್ನೇಹ ಅಂದ್ರೆ ಜಿಡ್ಡು ಅಂತ ಅರ್ಥ, ಆಯ್ಲಿನೆಸ್ ಅಂತ ನಾವು ಹೇಳ್ತೀವಲ್ಲ, ಅದು ಅದು ಹೇಗೆ ಅಂತಂದ್ರೆ, ಆ ಸ್ನೇಹ ಅಂತ ಅನ್ನೋದು ಆ ಇಂಟಿಮೆಸಿ ಹೇಗಿರುತ್ತೆ ಅಂದ್ರೆ, ಎಷ್ಟೇ ದಿನ ಆದರೂ ಸಹ ನಾವು ಎಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಎಷ್ಟೇ ವರ್ಷ ಆಗ್ಬಹುದು, ಅದು ಆಗ್ಬೋದೇ ಹೊರತು ಅದು ನಾಶ ಆಗೋದಿಲ್ಲ. ಕೈಗೆ ಅಂಟ್ಕೊಂಡಿರ್ತಕ್ಕಂತಹ ಜಿಡ್ಡು, ತುಪ್ಪದ್ದೋ ಎಣ್ಣೆದೋ ಏನಾರಾದ್ರೆ ನೀವು ಎಷ್ಟೇ ಒರೆಸಿದ್ರೂ ಅದು ಹೋಗಲ್ಲ. ಅದು ಹೋಗ್ಬೇಕು ಅಂದ್ರೆ ಅದಕ್ಕೆ ಡಿಟರ್ಜೆಂಟ್, ಅದಕ್ಕೆ ವಿರುದ್ಧವಾದಂತಹ ವಸ್ತುವನ್ನೇ ಬಳಸಬೇಕು. ಹಾಗಾಗಿಯೇ ಸಂಸ್ಕೃತದಲ್ಲಿ ಗೆಳೆತನಕ್ಕೆ ಸ್ನೇಹ ಅನ್ನೋ ಶಬ್ದ ಆ ಜಿಡ್ಡು ಅನ್ನೋ ಅರ್ಥದಿಂದ ಅದನ್ನೇ ತಗೊಂಡಿರೋದು. ಇಲ್ಲಿ ಇವನಿಗೆ ಬಹಳ ಬೇಜಾರಾಯ್ತು. ಅಯ್ಯೋ, ಇರೋನೊಬ್ಬನ ಜೀವನದಲ್ಲಿ ಒಬ್ಬ ಗೆಳೆಯ, ಇವನು ಹೀಗೆ ಮಾಡಿಬಿಟ್ನಲ್ಲ ಅಂತ ಅನ್ಕೊಂಡು ಅವಾಗಂತಾನೆ, ತಪ್ಪು ಇವನದಲ್ಲ, ಆ ರಾಜತ್ವ ಅವನಿಗೆ ಮಾಡಿದೆ, ಅವನಿಗೆ ಈ ತರ ತಲೆಗೇರಿದೆ ಅಂತ ಹೇಳಿ, ಅದಕ್ಕೆ ಅವನೊಂದು ಹೇಳ್ತಾನೆ, ಪಂಪನಿಗೆ ಎಷ್ಟು ಚೆನ್ನಾಗಿ ಶಾಸ್ತ್ರ ಪ್ರಜ್ಞೆ ಇತ್ತು ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಕ್ಷೀರಸಾಗರವನ್ನು ಕಡ್ದಾಗ ಅದರಲ್ಲಿ 14 ವಸ್ತುಗಳು ಹುಟ್ಟಿದ್ವು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಲಕ್ಷ್ಮಿ, ಕೌಸ್ತುಭ, ಪಾರಿಜಾತ, ಸುರ, ಹೆಂಡ, ಆಮೇಲೆ ಧನ್ವಂತರಿ, ಚಂದ್ರ, ಕಾಮಧೇನು, ಐರಾವತ, ಆಮೇಲೆ ರಂಭಾದಿ ಅಪ್ಸರೆಯರು, ಉಚ್ಛ್ರೈಸ್ತವ ಎನ್ನುವಂತಹ ಕುದುರೆ, ವಿಷ್ಣುವಿನ ಬಿಲ್ಲು, ಬಿಲ್ಲು, ಆಮೇಲೆ ಅಮೃತ, ಇವೆಲ್ಲವೂ ಹುಟ್ಟಿದ್ವು ಅಂತ. ಹಾಗಾಗಿ ಲಕ್ಷ್ಮಿ ಮತ್ತು ಹೆಂಡ ಅವೆರಡು ಅವೆರಡರ ಮಧ್ಯದಲ್ಲಿ ಬಂಧುತ್ವ ಇದೆ, ಸಹೋದರತ್ವ ಇದೆ ಅಂತ. ಅದನ್ನ ಎಷ್ಟು ಚೆನ್ನಾಗಿ ಇಲ್ಲಿ ಅವನು ಬಳಸ್ಕೊಂಡಿದ್ದಾನೆ ನೋಡಿ. ಹೆಂಡ ಕುಡಿದ್ರೆ ಏನಾಗತ್ತೆ ಅಂತಂದ್ರೆ ಮಾತು ತೊದಲತ್ತೆ, ಸರಿಯಾಗಿ ಮಾತಾಡಲ್ಲ ಅವರು. ಮಗದೊಳು ಮುರುಕಂ ತೊರಕುವುದು ಒಂದು. ಆಮೇಲೆ ಹೆಂಡ ಕುಡ್ದವನು ನೇರವಾಗಿ ಮಾತಾಡಲ್ಲ, ಎತ್ಲಾಗವ ಮುಖ ಮರೆಸಿ ಮಾತಾಡ್ತಾನೆ, ಮುಖ ತಿರುಗಿಸಿ, ಮುಖ ವಕ್ರವಾಗಿ ಮಾತಾಡ್ತಾನೆ. ಮುಖ ಮುರುಕಂ ಅಂತಂದ್ರೆ ಮುಖ ವಕ್ರ ಮಾಡಿ ಮಾತಾಡ್ತಾನೆ. ಅಷ್ಟೇ ಅಲ್ಲ, ಜೊತೆಗೆ ನಾನ್ ಗೆಡೆದಿರ್ಬೋದು ಅಂತ ಅಂದ್ರೆ ನಾಚಿಗೆನೇ ಇಲ್ಲ ಅವನಿಗೆ. ಕುಡಿದು ಹೌದು ಏನೀಗ ಅಂತ ಹೇಳ್ತಾನೆ ಹೊರತು ತಾನು ಮಾಡಿದ ತಪ್ಪು ಅಂತ ಅವನಿಗೆ ಅನ್ಸೋದಿಲ್ಲ. ಆಮೇಲೆ ನುಡಿಗಳು ಜಾರತ್ತೆ ಅವನಿಗೆ, ಈ ರೀತಿ ಆಗತ್ತೆ. ಇದು ಬರೀ ಹೆಂಡ ಕುಡಿದ್ರೆ ಮಾತ್ರ ಆಗೋದಲ್ಲ, ಹೆಂಡ ಕುಡಿದು ಅದರಿಂದ ಏರಿರುವ ಮದದಿಂದ ಆಗೋದಲ್ಲ. ಲಕ್ಷ್ಮಿ ನೆಲೆಗೊಂಡ್ರು ಸಹ ಹಾಗೆ ಆಗತ್ತೆ, ದುಡ್ಡು ಸೇರ್ಕೊಂಡ್ರು ಮನುಷ್ಯನಿಗೆ ಹೀಗೆ ಆಗತ್ತೆ ಅಂತ ಹೇಳಿ, ಈಗಳರಿತೆಂ ಸಿರಿ ಕಳ್ಳು ಒಡ ಹುಟ್ಟಿತು ಎಂಬುದು ಅಂತ. ಶ್ರೀಮಂತಿಕೆ ಬಂದ್ರು ಹಾಗೇನೆ, ಅವನು ಎಲ್ಲರನ್ನು ಮಾತಾಡ್ಸಲ್ಲ, ಎತ್ಲಾಗೋ ನೋಡ್ತಿರ್ತಾನೆ, ಅವನು ಮುಖ ಮರೆಸ್ತಾನೆ, ಏನೋ ಗಂಭೀರವನ್ನ ಅನ್ನಿಸ್ತಾನೆ. ಬೇರೆಯವ್ರು 10 ಮಾತಾಡಿದ್ರೆ ಇವನು 1 ಮಾತಾಡ್ತಾನೆ, ಮುಖವನ್ನ ಮರೆಸ್ತಾನೆ, ವಕ್ರ ಮಾಡ್ತಾನೆ, ಇನ್ನೊಬ್ಬರನ್ನ ಹಂಗಿಸಿ ಲೇವಡಿ ಮಾಡಿ ಮಾತಾಡ್ತಾನೆ ಅಂತ ಹೇಳ್ತಾ, ಕೊನೆಗೆ ಪಂಪ ಬಳೆದಿರುವ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಅಂದ್ಕೊಳ್ತಾನೆ, ಇಲ್ಲಿಯ ತನಕ ಓದಿದ್ದೆ ಏನು ಜಳಕನ್ ಈಗಳ್ ಅರಿತೆನ್ ಅಂತಾನೆ. ಇಲ್ಲಿಯ ತನಕ ನನಗೆ ಓದಿ ಗೊತ್ತಿತ್ತು, ಅನುಭವಕ್ಕೆ ಬಂದಿರ್ಲಿಲ್ಲ ಈ ತರ ಆಗತ್ತೆ ಶ್ರೀಮಂತಿಕೆ ಬಂದ್ರೆ ಅಂತ. ಅದನ್ನ ಈಗ ನನಗೆ ಅರ್ಥವಾಯ್ತು ಅಂತ ಹೇಳಿ ಅವನಿಗೆ ಸಿಟ್ಟು ಬಂತು. ಇಲ್ಲಿಯ ತನಕ ಅವನು ಪಾಪ ನಯ ವಿನಯವಾಗಿ ಕೇಳಿದ್ದ, ನಾನಲ್ವೇ ನೀನ್ ಗೆಳೆಯ ಅಂತ. ಅವಾಗ ಅವನು ಹೇಳ್ತಾ ಇದ್ದಾನೆ, ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ, ಎಲವೋ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನೊಂದು ಮಾತು ಹೇಳ್ತಾನೆ, ನೀ ಹೇಳಿದ್ ಸರಿ ಅಂತ. ಯಾವಾಗ್ಲೂ ಹಿಂದೆ ಒಂದು ಪದವನ್ನ ಬಳಸಿದ್ದಾನೆ ಪಂಪ ಇವನ ಬಗ್ಗೆ, ದೃಪದನ ಬಗ್ಗೆ, ಮೇಗಿಲ್ಲದೆ ಅಂತ. ಮೇಗು ಅಂತಂದ್ರೆ ಉತ್ತಮವಾದಂತಹ ನಡತೆ, ಸಂಸ್ಕಾರ ಇಲ್ಲದೆ ಈ ತರ ಮಾತಾಡದ ಅಂತ. ಅದನ್ನೇ ಹೇಳ್ತಾ ಇದ್ದಾನೆ. ಯಾವಾಗ್ಲೂ ಅಷ್ಟೇ, ನೊಣ ಎಲ್ಲಿರುತ್ತೆ? ತಿಪ್ಪಿ ಮೇಲೆ ಇರುತ್ತೆ, ಹೊಲಸಿನ ಮೇಲೆ ಇರುತ್ತೆ ಅಂತಂತಾರಲ್ಲ, ನಿನಗೂ ಹಾಗೆ ಆಗಿದೆ ಅಲ್ವಾ? ಹಳೆಯ ಸ್ನೇಹವನ್ನು ಮರೆತು ಶ್ರೀಮಂತಿಗೆ ಬಂತ ಹಿಂಡಿಕೆ ನಿನ್ನ ಕಣ್ಣುಗಳು ನೆತ್ತಿಗೆ ಹೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಅಂತ ಹೇಳ್ತಾ, ನೋಡು ಇವಾಗ್ಲೇ ನಿನ್ನನ್ನು ಸಾಯಿಸ್ಬಿಡ್ತಿದ್ದೆ ನನಗಿರ್ತಕ್ಕಂತಹ ವಿದ್ಯಾಬಲದಿಂದ. ಅವಾಗ್ಲೇನೆ ಧನುರ್ವಿದ್ಯಾ ಧುರಂಧರನಾಗಿದ್ದೇನೆ. ಅದಲ್ದೇನೆ ಈಗಂತೂ
ಪರಶುರಾಮರ ಆಶೀರ್ವಾದ, ಅವ್ರು ಕೊಟ್ಟಿರ್ತಕ್ಕಂಥ ದಿವ್ಯಾಸ್ತ್ರಗಳಿದಾವೆ. ಅದರಿಂದ ಈಗಲೇ ನಾನು ನಿನ್ನನ್ನು ಕೊಲ್ಲಬಹುದು, ಆದರೆ ನಾನು ಸಾಯಿಸೋದಿಲ್ಲ. ಯಾಕೆ ಅಂತಂದ್ರೆ ಒಡನೆ ಓದಿದನ್ ಎನ್ನುವ ಒಂದು ಬೆರಗಿಂದೆ ಅಂತ. ಸಹಾಧ್ಯಾಯಿ ನೀನು ಅಂತ. ಸಹಾಧ್ಯಾಯಿ ಅನ್ನೋದಕ್ಕೆ ಸೊಗಸಾದ ಕನ್ನಡ ಪದ ಇಲ್ಲಿ ಬಳಸಿರೋದು. ಒಡನಾಡಿ ಅಂದ್ರೆ ಒಟ್ಟಿಗೆ ಆಡಿದವರು ಅಂತ ಆಗತ್ತೆ. ಒಡನೋದಿ ಅನ್ನುವ ಶಬ್ದ ಬಳಸಿದಾನೆ ನೋಡಿ. ಒಟ್ಟಿಗೆ ಓದಿದವರು ಅನ್ನೋ ಒಂದೇ ಕಾರಣದಿಂದ ನಿನ್ನನ್ನು ನಾನು ಸಾಯಿಸೋದಿಲ್ಲ, ಬಿಟ್ಟಿದ್ದೇನೆ ನಾನು. ಆದರೆ ನೀನು ನನಗೆ ಮಾಡಿರುವಂತಹ ಈ ಅವಮಾನಕ್ಕೆ ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು, ಕೊಟ್ಟೇ ಕೊಡ್ತೇನೆ. ಆದ್ರೆ ನಾನು ಕೊಡಲ್ಲ. ನನ್ನಿಂದ ವಿದ್ಯೆಯನ್ನು ಕಲ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಂದ ಈ ಸಭಾಭವನದೊಳಗೆ ನನಗೆ ಏನು ಏಳಿಸಿ ಮಾತಾಡದೆ, ನನಗೆ ಅಪಮಾನ ಮಾಡಿ ಮಾತಾಡಿಸಿದೆ. ಆದ್ರಿಂದ ನಿನ್ನನ್ನ ನನ್ನ ಚಟ್ಟರಿಂದ ತಲೆ ಬೆಳವಾಗಿ ಕಟ್ಟಿಸದೆ. ಚಟ್ಟರು ಅಂತಂದ್ರೆ ವಿದ್ಯಾರ್ಥಿಗಳು ಅಂತ ಅರ್ಥ, ಛಾತ್ರರು ಅಂತ ಅರ್ಥ. ಆ ವಿದ್ಯಾರ್ಥಿಗಳಿಂದ ನಾನು ನಿನ್ನನ್ನ ಕಟ್ಟಿ ಎಳೆಸಿ ಬಂದು ನಿನಗೆ ಅಪಮಾನ ಮಾಡದೆ ಹೋದ್ರೆ ನಾನು ಮಾಡದೊಡೆ ಕೆಮ್ಮನೆ ಮೀಸೆ ಒತ್ತೇನೆ. ಈ ಮೀಸೆ ಸುಮ್ಮನೆ ಬಿಟ್ಟಿರೋದಲ್ಲ, ಅಲಂಕಾರಕ್ಕೆ ಬಿಟ್ಟಿದ್ದಲ್ಲ ಅಂತ. ಇದು ಬರೀ ಇದನ್ನ ಪಂಪ ಬರೆದಿರೋದು. ಅದೇ ವೇದವ್ಯಾಸರಾದ್ರು ಇನ್ನೂ ಚೆನ್ನಾಗಿ ಬರೆದಿದ್ದಾರೆ ಅವರು. ಅವರಾದ್ರೆ ಹೇಳ್ತಾರೆ, ನಿನ್ನ ಕರ್ಕೊಂಡು ಬಂದು ನನ್ನ ಶಿಷ್ಯರಿಂದ ನಿನ್ನ ಹಿಂಗಟ್ಟು ಮುಂಗಟ್ಟು ಕಟ್ಟಿಸಿ ನಿನ್ನನ್ನು ಹಿಡ್ಕೊಂಡು ಬಂದು ನನ್ನ ಮಂಚದ ಕಾಲಿಗೆ ನಿನ್ನನ್ನು ಕಟ್ಟಿ ನಿನ್ನ ತಲೆಯ ಮೇಲೆ ನನ್ನ ಎಡಗಾಲಿಟ್ಟು ಒದಿಲಿಲ್ಲ ಅಂತಂದ್ರೆ ನಾನು ಬದುಕಿದ್ದು ಏನು ಉಪಯೋಗ ಅಂತ ಹೇಳ್ತಾನೆ. ಇಲ್ಲೂ ನೋಡಿ ಅವನು ಹೇಳುವಂತಹ ಮಾತು ಹೇಗಿದೆ ಅಂತ. ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನಿನ್ನನ್ನು ಕಟ್ಟಿಸಿ ಕರ್ಕೊಂಬಂದು ನಾನು ಕರ್ಕೊಂಬರ್ಲಿಲ್ಲ ಅಂತಂದ್ರೆ ಈ ಮೀಸೆಯನ್ನು ಸುಮ್ಮನೆ ಬಿಟ್ಟಿದ್ದಲ್ಲ ಅಂತ ಹೇಳಿ ಸಿಟ್ಟಿನಿಂದ ಅಲ್ಲಿಂದ ಹೊರಟು ನಾಗಪುರ, ನಾಗ ಅಂದ್ರೆ ಹಸ್ತಿ, ಆನೆಗೂ ನಾಗ ಅಂತ ಶಬ್ದ, ಹಾವಿಗೂ ನಾಗ ಅಂತ ಶಬ್ದ, ಹಸ್ತಿನಾಪುರಕ್ಕೆ ಬಂದು ತನ್ನ ಹೆಂಡತಿಯ ತಮ್ಮನಾದಂತಹ ಕೃಪಾಚಾರ್ಯನ ಮನೆಯಲ್ಲಿ ಇದ್ದ ಅಂತ ಇಲ್ಲಿ ಹೇಳೋದ್ರಲ್ಲಿ ಈ ಭಾಗ ನಿಲ್ಲತ್ತೆ. ಇನ್ನೊಂದು 2 ನಿಮಿಷ ಇರೋದ್ರಿಂದ ನಾನು ಅದೊಂದು ಚೂರು ವಿಷಯವನ್ನು ಹೇಳ್ತೇನೆ. ಮಹಾಭಾರತದ ಕಥೆಗೆ, ಯಾವುದೇ ಒಂದು ಕಥೆಗೆ ಒಂದು 5 ಪಾಯಿಂಟ್ಸ್ ಮುಖ್ಯ ಅಂತ ಹೇಳ್ತಾರೆ. ಏನು ಅಂತಂದ್ರೆ ಆರಂಭ, ಆರೋಹ, ಚರಮಸೀಮ, ಉತ್ತರಣ, ಅವ್ರ ಅಂತ ಯಾವುದೇ ಒಂದು ಕಥೆಗೆ ಪ್ರಾರಂಭ ಆಗಬೇಕು. ಇದು ನನಗನ್ಸುತ್ತೆ ಮಹಾಭಾರತದ ಕಥೆಗೆ ಪ್ರಾರಂಭ ಯಾವುದು ಅಂತಂದ್ರೆ ಕೌರವರ ಪಾಂಡವರ ಹುಟ್ಟಲ್ಲ. ಭೀಷ್ಮ, ದ್ರೋಣ ಮತ್ತು ಇವನಿದ್ದಾನಲ್ಲ ಯಾರು ದ್ರೋಣ ಮತ್ತು ದೃಪದನ ಜಗಳ ಇದೆಯಲ್ಲ, ಈ ದ್ವೇಷ ಇದೆಯಲ್ಲ, ಇದು ಈ ಮಹಾಭಾರತದ ಕಥೆಗೆ ಪ್ರಾರಂಭ. ಇದನ್ನು ಬಿತ್ತ ಅಂತ ಕರೀತಾರೆ. ಬಿತ್ತ ಅಂದ್ರೆ ಬೀಜ ಅಂತ. ಅದ್ರ ಬೀಜ ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಅದನ್ನ ಪಂಪ ಬಹಳ ಅದ್ಭುತವಾಗಿ ಇಲ್ಲಿ ಕೊಟ್ಟಿರೋದನ್ನ ನಾವು ಕಾಣ್ತೇವೆ. ಹೀಗೆ ಮಾಡಿದ್ರಿಂದಲೇ ಮತ್ತೆ ಕೌರವರ ಇವರು ದೃಪದ ದ್ವೇಷಿಗಳಾದಂತಹ, ದೃಪದನಿಗೆ ಬದ್ಧ ವೈರಿಗಳಾದಂತಹ ಪಾಂಡವರ ಕಡೆಗೆ ಬಂದು, ಆ ಕೌರವರ ವಂಶದ ಕಡೆಗೆ ಬಂದು, ಕುರುವಂಶದ ಕಡೆಗೆ ಬಂದು ಅವರ ಮೂಲಕವೇ ಅವರನ್ನ ದೃಪದನ್ನ ಕಟ್ಟಿಸಿ ತನ್ನ ಸೇಡನ್ನ ತೀರಿಸ್ಕೊಳ್ತಾನೆ. ಈ ಪರಸ್ಪರ ಸೇಡೆ ಬೆಳೀತಾ 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 ಮಹಾಭಾರತ ಯುದ್ಧದಲ್ಲಿ ಮುಂದುವರಿಯೋದನ್ನ ನಾವು ಕಾಣ್ತೇವೆ. ಹಾಗಾಗಿ ಇದೊಂದು ಮಹಾಭಾರತ ಕಥೆಗೆ ಬೇಕಾಗಿರ್ತಕ್ಕಂಥ ಬೀಜವನ್ನ ಇಲ್ಲಿ ಪಂಪ ಅದ್ಭುತವಾಗಿ ಅನಾವರಣಗೊಳಿಸಿದ್ದಾನೆ ಅಂತ ಹೇಳಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಪಂಪನ ಜಾಣ್ಮೆ. ಅಡಿಗೆ ಆಗಿದೆ ಅಂತ ನೋಡೋದಕ್ಕೆ ಎಲ್ಲ ಅಗಳು ಹೆಚ್ಚಿಗೆ ಬೇಕಾಗಿಲ್ಲ, 1-2 ಅಗಳನ್ನು ಹೆಚ್ಚಿಗಿದ್ರೆ ಅದು ಹೋಗ್ಬಿಡತ್ತೆ. ಹಾಗೆ ಇದು ಚಂಪು ಕಾವ್ಯವನ್ನು ಓದುವಂತಹ ರೀತಿ. ಹಿಂದೊಂದು ಪದ್ಯದಲ್ಲಿ ಹಿಂದೋಳ ಪದ್ಯವನ್ನು ಓದಬೇಕಾದ್ರೆ, ಆ ಸಿಟ್ಟನ್ನು ತೋರಿಸ್ಬೇಕಾದ್ರೆ ಗುರುಗಳು ಹಿಂದೋಳ ಮಾರ್ದ್ರವವಾದಂತಹ ರಾಗಭಾವ ತೋರಿಸಿದ್ರು ಸಹ ಆ ಪರಾಕ್ರಮವನ್ನು ತೋರಿಸ್ಬೇಕಾದಂತಹ ಅವಾಗ ನಮ್ಮ ಗುರುಗಳು ಹಾಕಿರೋ ಫೋರ್ಸ್ ಅನ್ನು ನೀವು ಗಮನಿಸಿದ್ರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ಈ ಚಂಪು ಕಾವ್ಯಗಳನ್ನ ಯಾವ ರೀತಿ ಓದಬಹುದು ಅಂತ ಅನ್ನೋದಕ್ಕೆ ಇದೊಂದು ಸೋದಾಹರಣವಾದಂತಹ ಒಂದು ಕಾರ್ಯಕ್ರಮ ಅಂತ ಅನ್ಸುತ್ತೆ. ಇಂತಹ ಕಾರ್ಯಕ್ರಮಕ್ಕೆ ನಮ್ಗೆಲ್ಲ ನೀವು ಆಹ್ವಾನವನ್ನು ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ಕೊನೆಗೆ ಒಂದು ಪದ್ಯವನ್ನು ಗುರುಗಳು ಓದಿದ್ರು, ಛಲದೊಳ್ ದುರ್ಯೋಧನ ಬಲದೊಳ್ ಮದ್ರೇಶನಂ ಅಂತ. ಇದು ರನ್ನನಲ್ಲಿಯೂ ಬರುತ್ತೆ. ಇದ್ರಲ್ಲಿ ವಿಶೇಷತೆ ಅಂದ್ರೆ ಇಷ್ಟೆಲ್ಲ ಅವರ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಗಳನ್ನ ಹೇಳಿದಂಥವನು ಕೃಷ್ಣನ ಬಗ್ಗೆ ಹೇಳಲೇ ಇಲ್ಲ ಅವನು. ಯಾಕೆ ಅಂತಂದ್ರೆ 2 ಕಾರಣಕ್ಕೆ ಇದನ್ನ ವಿಮರ್ಶಕರು ಗುರುತಿಸ್ತಾರೆ. ಯಾಕೆ ಅಂದ್ರೆ ಇವನು ಜೈನ ಕವಿ ಆಗಿದ್ರಿಂದ ಕೃಷ್ಣನ ಪಾರಮ್ಯವನ್ನ ಅವನೇನು ಒಪ್ಕೊಳ್ಳಿಲ್ಲ. ಬೇರೆಯವರೆಲ್ಲ ಹೇಳಿದ ಹಾಗೆ ತಿಳಿಯೇ ಹೇಳುವೆ ಕೃಷ್ಣ ಕಥೆ ಏನು ಅಂತಲೋ, ಪುಣ್ಯಮಿದು ಶ್ರೀಕೃಷ್ಣ ಚರಿತಾಮೃತಂ ಅಂತಲೋ ಅವನು ಹೇಳಲಿಲ್ಲ. ಕೃಷ್ಣ ಕಥೆ ಏನು ಅಂತ ಹೇಳಿಲ್ಲ. ಹಾಗಾಗಿ ಇವನಿಗೇನು ಅಷ್ಟು ಕೃಷ್ಣ ಪ್ರಧಾನ ಅಲ್ಲ, ಮುಖ್ಯವಾಗಿ ಅರ್ಜುನ ಪ್ರಧಾನ ಇವನಿಗೆ. ಹಾಗಾಗಿ ಅದನ್ನ ವಿವರಣೆಯನ್ನು ಕೊಟ್ಟ. ದಿಸ್ ಇಸ್ 1 ಪಾಯಿಂಟ್.
ಇನ್ನೊಂದು ಹೇಳೋದು ಅಂತಂದ್ರೆ ಕೃಷ್ಣನ ವ್ಯಕ್ತಿತ್ವವನ್ನು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ಪಂಪ ಕೈಬಿಟ್ಟ ಅಂತ. ಇದನ್ನೇ ಮುಂದೆ ರನ್ನನು ಫಾಲೋ ಮಾಡೋದನ್ನ ಕಾಣ್ತೇವೆ. ಹಾಗಾಗಿ ಒಬ್ಬ ಯುಗದ ಕವಿಯಾಗಿ ಪಂಪ ಯುಗ ಅಂತ ಹೇಳಿ ಹೆಸರಿಂದ ಕರೆಸ್ಕೊಂಡಿರ್ತಕ್ಕಂತಹ ಪಂಪನ ಲೌಕಿಕವಾದ ಈ ಕಾವ್ಯವನ್ನ ಅದ್ಭುತವಾಗಿ ವಾಚನದ ಮೂಲಕ ನಮ್ಮ ಗುರುಗಳು ನಿರೂಪಿಸಿದ್ದಾರೆ. ಅದಕ್ಕೆ ಯಥಾಶಕ್ತಿಯಾಗಿ ನಾವು ಸಹ ಕೈ ಜೋಡಿಸಿದ್ದೇವೆ. ಎಲ್ಲರೂ ನೀವೆಲ್ಲ ಆಸ್ವಾದಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಧ್ಯದಲ್ಲಿ ನನ್ನ ಮೊಬೈಲ್ನಿಂದ ಆಗಿರತಕ್ಕಂತಹ ತೊಂದರೆಗೆ ಹೃತ್ಪೂರ್ವಕವಾಗಿ ವಿಷಾದವನ್ನ ಕೋರ್ತೇನೆ. ನಿಮ್ಮೆಲ್ಲರಿಗೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಬಹಳ ವಿದ್ವತ್ಪೂರ್ಣವಾಗಿ ವ್ಯಾಖ್ಯಾನ ಮಾಡಿದಂತಹ ವಿನಾಯಕ್ ಅವರಿಗೆ ನನ್ನ ಸಂತೋಷವನ್ನ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರಿಗೆ ಹೀಗೆ ಇನ್ನೂ 4 ಕಡೆ ಪಂಪನನ್ನ ಹಾಡಿ ವ್ಯಾಖ್ಯಾನ ಮಾಡುವಂತಹ ಅವಕಾಶವನ್ನ ಮಾಡಿ ನಾನಂತೂ ಎಲ್ಲಿ ಬೇಕಾದ್ರೂ ಬರೋದಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಹೇಳ್ತಾ, ಇಂತಹ ಅವಕಾಶಗಳು ಪದೇ ಪದೇ ಸಿಕ್ಲಿ. ತುಂಬಾ ಜನ ಬಂದು ಸೇರ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. 67 ಜನ ಇದೆ ಅಂತ ಏನೋ ಬೋರ್ಡ್ ಬರ್ತಾ ಇದೆ. ತುಂಬಾ ಒಳ್ಳೆಯ ಒಂದು ಸಂಖ್ಯೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇಂತಹ ಒಂದು ಇವತ್ತಿನ ಒಂದು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ತಾ ಸಂತೋಷವನ್ನು ಪಡ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸುಕೃತ, ನಮ್ಮ ಜನ್ಮ ಪಾವನ ಆಯ್ತು. ನೀವು ಹೇಳಿದ್ರಿ ಲೋಕಪೂಜ್ಯಂ ಅಂತ. ನಾವು ಲೋಕಪೂಜ್ಯರು. ಈಗ ಇವರ ಬಗ್ಗೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ 1 ನಿಮಿಷ 2 ನಿಮಿಷದಲ್ಲಿ ಯಾರು ಬೇಕಾದ್ರೆ ಮಾತಾಡ್ಬೋದು. ದಯವಿಟ್ಟು ಮಾತಾಡಬೇಕಾಗಿ ವಿನಂತಿ. ಮಾತಾಡ್ಬೋದಾ ಸರ್? ಮಾತಾಡ್ಬೋದು. ಯಾವಾಗ್ಲೂ ಕುಮಾರ ವ್ಯಾಸರದೆ ಕೇಳಿ 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 ಇದು ನಿಜವಾಗ್ಲೂ ರಸದೌತಣ ತರ ಅನ್ನಿಸ್ಬಿಡ್ತು ಸರ್. ನಾನು ಕೊಚ್ಚಿನ್ಗೆ ಬಂದಿದ್ದೀನಿ. ಇಲ್ಲಿ ಎಲ್ಲಾರು ಎಲ್ಲಾ ಕಡೆ ಹೋದ್ರು, ನಾನೊಬ್ಳೆ ಕೂತ್ಕೊಂಡು ರೂಮಲ್ಲಿ ಗಂಗಮ್ಮ ಕೇಶಮೂರ್ತಿದಲ್ಲ ಅಂತಲೇ ಎಲ್ಲೂ ಹೋಗ್ದೆ, ಕೂತ್ಕೊಂಡು ಪೂರ್ತಿ ಕೇಳಿಸ್ಕೊಂಡು ನಮ್ ಜನ್ಮನೂ ಸಾರ್ಥಕ ಆಗೋ ತರ ಮಾಡಿದ್ರು ಸರ್ ಅವರು. ಧನ್ಯವಾದಗಳು ಸರ್. ಲೀಲಾ ವಾಸುದೇವ್ ಅವರಿಗೆ ಧನ್ಯವಾದಗಳು. ಅವ್ರು ಕೊಚ್ಚಿನ್ಗೆ ಹೋಗಿದ್ದೀನಿ ಆದ್ರೆ ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ನಮಸ್ಕಾರ. ತುಂಬಾ ಬೇಗ ಮುಗಿದೋಯ್ತು ಅಂತಂತೆ. ಭಾರತಿ ಭಟ್ ಬೆಳಗಾವಿಯಿಂದ ತುಂಬಾ ಬೇಗ ಮುಗಿದೋಯ್ತು ಅಂತಂತೆ. ಇನ್ನೂ ಅರ್ಧ ಗಂಟೆ ಕೇಳ್ಬೋದಾಗಿತ್ತು. ಮೇಡಮ್ ವ್ಯಾಖ್ಯಾನ ಅದಕ್ಕಂತೂ ನಾವೇ ಅವ್ರ ವಿದ್ಯಾರ್ಥಿಗಳು. ಅವ್ರು ಹೇಳ್ತಾ ಇದ್ದ ಹಾಗೆ ನಾವು ಪೂರ್ತಿ ಅರ್ಥ ಆಗ್ತಿತ್ತು ಅಂತಂದ್ರೆ ಅವ್ರು ನಮಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ಅವಾಗ ಪಾರಿನ ಕಲ್ತು ಬೆಳಗಾವಿ ಸೇರಿದ್ಮೇಲೆ ಅವರಿಂದ ಅವಾಗ ಮತ್ತೆ ಅವರ ಆದೇಶದಂತೆ ನಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಅಷ್ಟೇ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದೇನೆ ನಮ್ಗೆ ಅರ್ಥ ಆಗುತ್ತೆ. ವಿನಾಯಕ್ ಅಂತ ನಮ್ ಜೊತೆಗೇನೆ ಇದ್ದು ಅವರು ಕೂಡ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಇನ್ನೂ ತುಂಬಾ ಹೊತ್ತು ಕೇಳ್ಬೋದಾಗಿತ್ತು ಅನಿಸ್ತಾ ಇತ್ತು. ಅರ್ಧ ಗಂಟೆ ಅಂತಂದು 1 ಗಂಟೆ ಕಳೀತು ಅಂತ ಗೊತ್ತೇ ಆಗ್ಲಿಲ್ಲ. ಇನ್ನೊಮ್ಮೆ ಇಂತಹ ಭಾಗವನ್ನು ಪಂಪರಾಮಾಯಣನ ಪುಸ್ತಕ ಕೇಳಿದ್ದು ಭಾಗನೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಮ್ಮೆ ಇಂಥದೇ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ನಾನು ಹೇಳ್ಕೊಳ್ತೀನಿ. ನಾವು ಯಾವತ್ತೂ ಹಾಜರಿದ್ದು ಈ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನ ಕೇಳ್ತೇವೆ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಬಹಳ ಜನ ಸೇರಿದ್ದಾರೆ. ಇಷ್ಟು ಜನ ಸೇರಿರೋದು ಸಂತೋಷ. ಆದ್ರೆ ನನ್ನ ಫೋನ್ ನಂಬರ್ ತಗೊಳ್ಳಿ, 8095863119. ಇನ್ನೊಂದ್ಸಲ ಹೇಳ್ತೀನಿ, 8095863119. ದಯವಿಟ್ಟು ಈ ನಂಬರ್ಗೆ ಕಾರ್ಯಕ್ರಮದ ವಿವರ ಕಳಿಸಿ ಅಂತ ಹೇಳಿದ್ರೆ ನಾವು ಪ್ರತಿ ತಿಂಗಳು ಗಮಕ ಕಾರ್ಯಕ್ರಮ ಮಾಡ್ತೀವಿ. ಅದನ್ನ ತಮಗೆ ತಿಳಿಸ್ತೀವಿ. ಮುಂದೆ ಮಾತಾಡೋದು ವಿನುತಾ ಅವ್ರು ಮಾತಾಡ್ಬೇಕಲ್ಲ, ಮಾತಾಡಿ. ನಾನು ಜಗನ್ನಾಥ್ ಅಂತ. ಜಗನ್ನಾಥ್ 80 95 86 31 19. ವಿನುತಾ ಅವ್ರು ಮಾತಾಡ್ತಾರೆ. ನಮಸ್ಕಾರಮ್ಮ. ನಾನು ನಿಮ್ಮ
ವಿನುತಾ ಅವರನ್ನು ಬಿಟ್ಟು ಎಲ್ಲರೂ ಮ್ಯೂಟ್ ಹೌದು, ಒಬ್ರು ಮಾತಾಡ್ಬೇಕು, ಎಲ್ರು ಮ್ಯೂಟ್ ಮಾಡ್ಕೋಬೇಕು. ನಾನು ಗಂಗಮ್ಮ ಅವ್ರದ್ದು ಕೇಳಿದ್ದು ಮೊದಲನೇ ದಿವಸ ಎಂಥ ಅದ್ಭುತವಾಗಿತ್ತು ಅಂತಂದರೆ ಇನ್ನು ನನ್ನ ಕಿವಿಲಿ ಅದೇ ಮೊಳಗ್ತಾ ಇದೆ. ದೇವ್ರು ನಿಮಗೆ ಆರೋಗ್ಯ ನೆಮ್ಮದಿ ಎಲ್ಲ ಕೊಟ್ಟು ಇದೇ ತರಹ ಇನ್ನೂ ಮುಂದುವರಿಸಿ ಕಾರ್ಯಕ್ರಮಗಳನ್ನ ನಾವೆಲ್ಲ ಕೇಳೋಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ನನ್ನ ಸಂತೋಷನ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು. ವಿನುತಾ ಅವರು ಸಾಕಷ್ಟು ಜನಕ್ಕೆ ಗುರುಗಳು, ಅದರಿಂದ ಅವ್ರು ಭಾಗವಹಿಸಿರೋ ಸಂತೋಷ. ಮುಂದೆ ಯಾರು ಮಾತಾಡ್ತೀರಾ? ನಾ ಮಾತಾಡ್ಬೋದಾ ಗುರುಗಳೇ? ಮಾತಾಡ್ಬೋದಾ? ಮಾತಾಡಿ. ಮನೋರಮ ಅಂತ ನಾನ್ ವಾರಿಜ ಮನೋರಮ ಮಾತಾಡ್ತೀರಾ? ಮನೋರಮ ಮಾತಾಡ್ತೀರಾ? ಮಾತಾಡ್ತೀನಿ. ಮೊದಲನೇದಾಗಿ ನಾನು ಗಂಗಮ್ಮ ಮೇಡಮ್ಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮದು ಒಂದು ಸೌಭಾಗ್ಯ ಏನಂದ್ರೆ, ಪ್ರತಿ ತಿಂಗಳು ನಾವು ನಮ್ಮ ದೇವಸ್ಥಾನದಲ್ಲಿ ಇಲ್ಲಿ ವಿನಾಯಕ ದೇವಸ್ಥಾನದಲ್ಲಿ ಇವ್ರು ಪ್ರತಿ ತಿಂಗಳು ಗಮಕ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಯಾವ ದಿನ ಅಕಸ್ಮಾತ್ ನಾವು ಮಿಸ್ ಮಾಡಿದ್ರು ಗಮಕ ಇರೋ ದಿವಸ ಹೋಗೇ ಹೋಗ್ತೀವಿ. ಬಹಳ ಚೆನ್ನಾಗಿರುತ್ತೆ, ನಮ್ಗೆ ತುಂಬಾನೇ ಸಂತೋಷ ಇರುತ್ತೆ. ಅವತ್ತಿನ ದಿವಸ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಜಗನ್ನಾಥ್ ಬಂದು ನನ್ನ ಸಹಪಾಠಿ ಕಾಲೇಜಿನಲ್ಲಿ. ಸೊ ವಾಟ್ಸಪ್ ಅಲ್ಲಿ ಅದನ್ನ ನೋಡ್ಬಿಟ್ಟು ನಾನು ತಕ್ಷಣ ಗಂಗಮ್ಮ ಮೇಡಮ್ ಪ್ರೋಗ್ರಾಮ್ ಅಲ್ವಾ, ಹೆಂಗಾರು ಆಗ್ಲಿ ಅಂತ ಮನೆಯವ್ರೆಲ್ಲ ಹೊರಗಡೆ ಹೋದ್ರು, ನನ್ನ ಪಾಡಿಗೆ ನಾನು ಕುತ್ಕೊಂಡು ಈ ಪ್ರೋಗ್ರಾಮ್ ಇವತ್ತು ಅಟೆಂಡ್ ಮಾಡಿದೆ. ಮೇಡಮ್ ತುಂಬಾ ಸಂತೋಷ ಆಯ್ತು. ರೆಗ್ಯುಲರ್ ಆಗಿಂತ ಇವತ್ತು ವಿಭಿನ್ನವಾದ ಒಂದು ಇದನ್ನ ಕೇಳಿದ್ವಿ ಪ್ರೋಗ್ರಾಮ್. ತುಂಬಾ ಸಂತೋಷ ಆಯ್ತು ಮೇಡಮ್. ಧನ್ಯವಾದಗಳು ಮನೋರಮ. ಮನೋರಮ ನಾನು ಒಟ್ಟಿಗೆ MES ಕಾಲೇಜ್ನಲ್ಲಿ ಓದ್ದವರು. ಆಮೇಲೆ ಮುಂದಿನವರು. ನಾನ್ ಮಾತಾಡಿದ್ರ? ವಾರಿಜ ಮಾತಾಡಿ. ನಮಸ್ಕಾರ ಎಲ್ರಿಗೂ. ಗಂಗಮ್ಮ ಮೇಡಮ್ನ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಇನ್ನೇನ್ ಹೇಳಿಕ್ಕಿಲ್ಲ. ಅವರೆಲ್ಲರ ಅಭಿಪ್ರಾಯಗಳನ್ನು ಸೇರಿಸೋದ್ರ ಜೊತೆಗೆ ಅವ್ರು ಹಾಡ್ತಾ ಇದ್ರೆ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗ್ಲಿಲ್ಲ. ಅವ್ರು ಹಾಡುವುದಲ್ಲ, ಅವ್ರು ಪಾಠವೇ ಮಾಡುದು. ಅವರ ಕಚೇರಿಯಲ್ಲಿ ಕೂಡ ಒಂದ್ಸಲ ಹೋಗಿ ನನಗೆ ಈ ರಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ಕಚೇರಿಯಲ್ಲಿ ಪಾಠ ಮಾಡಿದ್ದಾರೆ. ಹಾಗೆ ಗಂಗಮ್ಮ ಮೇಡಮ್ ಅಂದ್ರೆ ಗಮಕ ಅಂದ್ರೆ ಗಂಗಮ್ಮ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾದಂದ್ರೆ ಗಂಗಮ್ಮ ಮೇಡಮ್ನ ಹುಟ್ಟದ ಹಬ್ಬವನ್ನು ಇದಕ್ಕಿಂತ ಚೆನ್ನಾಗಿ ಇನ್ನು ಹೇಗೆ ಮಾಡ್ಬೋದಿತ್ತು ನೋಡಿ. ಅವರಿಗೆ ತಿಂಡಿ ಕೊಟ್ರೆ ತಿಂಡಿ ಬೇಡ, ಬಟ್ಟೆ ಕೊಟ್ರೆ ಬಟ್ಟೆ ಬೇಡ, ಏನು ಬೇಡ, ಅವರಿಗೆ ಬೇಕಾದನ್ನೇ ನೀವು ಆರಿಸಿದ್ದೀರಾ. ಈ ಆಯೋಜನೆಯನ್ನು ಯಾರು ಮಾಡಿದ್ದಾರೆ ಅವರನ್ನು ನಿಜವಾಗಿ ಮೆಚ್ಚಬೇಕು, ಅವರಿಗೆ ಧನ್ಯವಾದ ಹೇಳಬೇಕು. ಗಂಗಮ್ಮ ಮೇಡಮ್ಗೆ ಇದೇ ರೀತಿ ಇನ್ನೂ ಕಾರ್ಯಕ್ರಮ ಮಾಡ್ಲಿಕ್ಕೆ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ಕೊಡ್ಲಿ ಅಂತ ಕೇಳಿದೆ. ಎಲ್ಲರೂ ಮಾತಾಡುದು ತುಂಬಾ ಆಗ್ತದೆ, ನಾನು ತುಂಬಾ ಮಾತಾಡುದಿಲ್ಲ. ನನಗಷ್ಟು ಸಂತೋಷ ಆಗಿದೆ. ಇಲ್ಲಿ ನಾನು ಹಳ್ಳಿಯಲ್ಲಿ ಒಂದು ಇಂಟರ್ನೆಟ್ ಸಿಕ್ಕದಂತ ಜಾಗದಲ್ಲಿ ಆಗಾಗ ತುಂಬಾ ಇಷ್ಟ ಇತ್ತು, ಆದ್ರೆ ಕೇಳಿದಷ್ಟು ಭಾಗ ನನಗೆ ಅಷ್ಟು ಖುಷಿ ಆಯ್ತು. ಅದೇ ರೀತಿ ಅವರಿಗೆ ಪಾಠ ಮಾಡ್ಲಿಕ್ಕೆ ಇನ್ನು ದೇವರು ಶಕ್ತಿ ಕೊಡ್ಲಿ. ನೀವು ಇದೇ ರೀತಿಯ ಕಾರ್ಯಕ್ರಮ ಇನ್ನೂ ಆಯೋಜನೆ ಮಾಡ್ತಾ ಇರಿ ಅಂತ ಹೇಳಿಕ್ಕೆ ನೀವು ಆಯೋಜಕರಿಗೂ ನಾನು ಧನ್ಯವಾದ ಹೇಳ್ತೇನೆ. ಮತ್ತೆ ಭಾಷಣ ಮಾಡಿದವರಿಗೂ, ವ್ಯಾಖ್ಯಾನ ಮಾಡಿ ಎಲ್ಲರೂ ಒಂದು ಎಂತದ ವಿದ್ವತ್ ಸಭೆಯಲ್ಲಿ ನನಗೆ ಒಂದು ಸೆಮಿನಾರ್ ನಲ್ಲಿ ಭಾಗವಹಿಸಷ್ಟು ಖುಷಿ ಆಗ್ತಾ ಇದೆ. ಧನ್ಯವಾದ. ವಾರಿಜ ಅವರಿಗೆ ಧನ್ಯವಾದಗಳು. ನನ್ನ ನಂಬರ್ ತಗೊಳ್ಳಿ, ನನಗೆ ಮೆಸೇಜ್ ಕಳಿಸಿ. ನಾನು ಪ್ರತಿ ತಿಂಗಳು ತಮಗೆ ವಿವರವಾಗಿ ತಿಳಿಸ್ತೇನೆ. ಆಮೇಲೆ ಮುಂದೆ ಮಾತಾಡೋರು ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ನಾನು ಹೊರಗೆ ರಸ್ತೆಯಲ್ಲಿದ್ದೇನೆ, ಇಂಟರ್ನೆಟ್ ಸಿಕ್ಕುದಿಲ್ಲ ಅಂತ. ನೀವು ನಂಬರ್ ಅನ್ನು ಮೆಸೇಜ್ ಮಾಡ್ಲಿಕ್ಕೆ ಆಗುತ್ತಾ ದಯವಿಟ್ಟು? ನಿಮ್ ನಂಬರ್ ಕೊಡಿ. 948 ನಮಸ್ತೆ 110 948 6 2 110. ಇರ್ಲಿ, ನಾನು ನಿಮ್ ನಂಬರ್ ತಗೊಂತೀನಿ ಬಿಡಿ, ಕೇಳಿಸ್ತಾ ಇಲ್ಲ. ಮುಂದೆ ಮಾತಾಡೋರು ಯಾರು? ಓಕೆ.
ಶೀಲಾಜಿ ಅವರು ಮಾತಾಡ್ತಾರೆ ಅಂತ ಕಾಣುತ್ತೆ. ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಧನ್ಯವಾದ. ವೇದಾಜಿ ಅವರು ಮಾತಾಡ್ತಾರೆ ಅಂತ ಕಾಣುತ್ತೆ. ಎಲ್ಲರಿಗೂ ನಮಸ್ತೆ. ಗಂಗಮ್ಮ ಅಮ್ಮನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಾಸನದಿಂದ ವೇದ ಅಂತ ಮಾತಾಡೋದು. ಅಮ್ಮ ಅವ್ರನ್ನ ಗಮಕ ಹಬ್ಬದಲ್ಲಿ ನೋಡಿದ್ವಿ, ಅವ್ರ ವಾಚನವನ್ನ ಕೇಳಿದ್ದೆ ನಾನು. ಮತ್ತೆ ಈ ತರ ಝೂಮ್ ಮೀಟ್ ಅಲ್ಲಿ ಇವತ್ತೇ ಫಸ್ಟ್ ನಾನು ಜಾಯಿನ್ ಆಗಿರೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಕೇಳಿ. ಅಮ್ಮ ಅವ್ರ ವಾಚನ ವ್ಯಾಖ್ಯಾನ ಎರಡೂ ಸಿಕ್ಬಿಡ್ತು ಇವತ್ತು. ನಮ್ಮ ಗಮಕ ಹಬ್ಬದಲ್ಲೂ ಕೂಡ ತುಂಬಾ ಚೆನ್ನಾಗಿ ಅವರು ವಾಚನವನ್ನ ಮಾಡಿದ್ರು. ಇವತ್ತು ಒಂದೊಳ್ಳೆ ಮೃಷ್ಟಾನ್ನವನ್ನ ಉಣಬಡಿಸಿದ ಅಮ್ಮನವರಿಗೆ ಹಾಗೂ ಅದನ್ನ ವ್ಯಾಖ್ಯಾನ ಮಾಡಿದ ನಿಮಗೂ ಕೂಡ ಅನಂತ ಧನ್ಯವಾದಗಳು ಸರ್. ಸಂತೋಷ. ತಮ್ಮ ನಂಬರು ವೇದ ಅವ್ರದ್ದು 9844 858383. ನಾನು ಹಾಸನದ ಗಮಕ ವಿದ್ವಾನ್ ಅವರು ಗಣೇಶ ಉಡುಪ ಅವರ ಶಿಷ್ಯೆ. ಸಂತೋಷ ಮೇಡಮ್, ಬಹಳ ಧನ್ಯವಾದಗಳು. ಈಗ ಶೀಲಾ ಅರಕಲಗೂಡು ಅವರು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನಗೆ ಇಂಥ ಸಭೆಯಲ್ಲಿ ಮಾತನಾಡೋದಕ್ಕೆ ಏನು ಇರುವುದೇ ಇಲ್ಲ, ಬರುವುದೂ ಇಲ್ಲ. ಆದ್ರೂ ಮೇಡಮ್ ಗಂಗಮ್ಮ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುವಂತಹ ಈ ಸಂದರ್ಭವನ್ನ ಕಳ್ಕೊಳ್ಳೋದು ಹೇಗೆ? ಅವ್ರಿಗೆ ಪಾದಕ್ಕೆ ನಮಸ್ಕರಿಸ್ತಾ ಅವ್ರಿಗೆ ಹುಟ್ಟು ಹಬ್ಬದ ಹಾರೈಕೆಗಳನ್ನ ತಲ್ಲಿಸ್ತೀನಿ. ಎಂದೋ ಇದ್ದ ಪಂಪನನ್ನ ಮತ್ತೆ ಮತ್ತೆ ಜೀವಂತಗೊಳಿಸಿದಂತಹ ಇವತ್ತಿನ ವಾಚನ ವ್ಯಾಖ್ಯಾನಕಾರರು ಗಂಗಮ್ಮ ಮೇಡಮು ಹಾಗೂ ವಿನಾಯಕ್ ಸರ್ ಅವರು ಎಷ್ಟು ಅದ್ಭುತವಾದಂತ ಕಾರ್ಯಕ್ರಮವನ್ನ ನಡೆಸ್ಕೊಟ್ರು. ಶತಶತಮಾನಗಳು ಕಳೆದ್ರೂ ಕೂಡ ಉಳಿತಾರೆ ಅನ್ನೋದಾದ್ರೆ ಅವರ ಕಾವ್ಯ ಎಂಥ ಸಮೃದ್ಧವಾದದ್ದು, ಎಷ್ಟು ಒಳ್ಳೆಯದು ಅನ್ನೋದು ನಾವು ತಿಳ್ಕೊಂಡೇ ಇರೋದಿಲ್ಲ. ನಮ್ಗೆ ಈ ಕೇಳುವಾಗ ಅನ್ಸುತ್ತೆ, ಅರೆ ಮತ್ತೊಮ್ಮೆ ನಾವು ಬಾಲ್ಯಕ್ಕೆ ಹೋಗಿ ಅಲ್ಲಿಂದ ನಾವು ಕಲಿಬೇಕಲ್ಲ ಅನ್ನುವಂತ ಆಸಕ್ತಿ ಮೂಡಿಸುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ವಿನಾಯಕ್ ಜೋಶಿ ಸರ್ ಕೂಡ ಬಹಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ರು. ತುಂಬಾ ಖುಷಿ ಕೊಟ್ಟಂತ ವಿಚಾರ ಅಂದ್ರೆ ಇನ್ಮೇಲಿಂದ ಪ್ರತಿ ತಿಂಗಳು ಒಂದು ದಿನ ಈ ಕಾರ್ಯಕ್ರಮ ಇರುತ್ತೆ ಅನ್ನೋದು. ಕಾಯ್ತೀವಿ ನಾವು ಈ ಕಾರ್ಯಕ್ರಮಕ್ಕೆ. ಅಷ್ಟು ಅದ್ಭುತವಾದಂತ ಕಾರ್ಯಕ್ರಮ. 86ನೇ ವಯಸ್ಸಿನಲ್ಲಿ, ಸಾಮಾನ್ಯ 60-70 ದಾಟಿದ್ರೇನೆ ದನಿ ನಡಗತ್ತೆ ಹಾಗೆ ಹೀಗೆ ಅನ್ನುವಾಗ, ಗಂಗಮ್ಮ ಮೇಡಮ್ ಏನ್ ಅವರ ಉತ್ಸಾಹ, ಅವರ ಧ್ವನಿ ನೋಡಿ ಹೇಗಿದೆ, ಶಕ್ತವಾಗಿದೆ. 16ನೇ ವಯಸ್ಸಿನಲ್ಲಿ ಹಾಡುಗಾರ್ತಿಯರು ಏನ್ ಹಾಡ್ತಾರೋ ಅದ್ರ ಮಟ್ಟಕ್ಕೇನೆ ಚಾಲೆಂಜಿಂಗ್ ಇದೆ ಅವ್ರದ್ದು ದನಿ, ಆಗಿದೆ ಅವರ ಉತ್ಸಾಹ, ಆಗಿದೆ ಶ್ರದ್ಧೆ ಇದೆ. ಅದಕ್ಕೆ ನಾವು ಬಹುಶಃ ಸದಾ ಕಾಲಕ್ಕೂ ಗಂಗಮ್ಮ ಅವರು ನಮ್ಗೆ ಆದರ್ಶಪ್ರಾಯರಾಗಿರ್ತಾರೆ, ಮಾದರಿಯಾಗಿರ್ತಾರೆ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಈ ತರದ ಉತ್ಸಾಹ ತೋರಿಸ್ತಾ ಎಲ್ಲಿ ಬೇಕಾದ್ರೂ ಬರ್ತೀನಿ ಅಂತ ಹೇಳುವಾಗ ಅವ್ರಿಗೆ ಗಮಕದೆಡೆಗಿನ ಶ್ರದ್ಧೆ ಏನಿದೆ ಅದನ್ನ ನೋಡಿದಾಗ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಹೇಳ್ಬೇಕನ್ಸುತ್ತೆ. ಇದಕ್ಕಿಂತ ಹೆಚ್ಚೇನ್ ಹೇಳಲ್ಲ. ಇಬ್ರಿಗೂ ಕೂಡ ಹಾಗೂ ಆಯೋಜಿಸಿದ ನಿಮ್ಮೆಲ್ರಿಗೂ ಕೂಡ, ಇವತ್ತು ಜಗನ್ನಾಥ್ ಅವರು ಕೂಡ ತುಂಬಾ ಅದ್ಭುತವಾಗಿ ಪಂಪನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆಮೇಲೆ ಇವರಿಬ್ಬರ ಬಗ್ಗೆ ಪರಿಚಯವನ್ನು ಬಹಳ ಸೊಗಸಾಗಿ ಮಾಡಿಕೊಟ್ರಿ. ಭಾಗವಹಿಸುವಂತ ಸುಕೃತ ನಮ್ದಾಗಿತ್ತು ಅಂತ ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶೀಲಾ ಅರಕಲಗೂಡು ಅವ್ರಿಗೆ. ಪೂರ್ಣಿಮಾ ಅವ್ರು ಮಾತಾಡ್ತಾರಂತೆ. ಅದಕ್ಕಿಂತ ಮುಂಚೆ ನಂದೊಂದು ಮಾತು. ಅದಕ್ಕಿಂತ ಮುಂಚೆ ಹಲೋ ಹೇಳಿ. ಏನಿಲ್ಲ, ಪರಿಚಯ ಮಾಡ್ಕೊಡ್ಬೇಕಾದ್ರೆ ನಾನು ಪರಿಚಯ ಸರಿಯಾಗಿ ಮಾಡ್ಕೊಡ್ಲಿಲ್ಲ ಅಂತ ಅನಿಸ್ತು. ನಾ ಹೇಳಿದ್ದೆ 2 ವಾಕ್ಯ, ಅದರಲ್ಲೂ ಒಂದು ವಾಕ್ಯ ಬಿಟ್ರಿ. ಏನು ಅಂತಂದ್ರೆ ಗಂಗಮ್ಮ ಕೇಶವಮೂರ್ತಿ ಅವರ ಶಿಷ್ಯ ಅಂತ ಹೇಳಿದೆ, ನೀವು ಅದನ್ನ ಹೇಳಲೇ ಇಲ್ಲ. ವಿನಾಯಕ ಮುಖ್ಯವಾಗಿ ಹೇಳಿದೆ ನಾನು. ಹೇಳಿದ್ನಲ್ಲ, ಬಹಳ ಗೌರವವಾಗಿ ಮಾತಾಡಿದ್ರು. ನಿಮ್ಮ ಪರಿಚಯ ಕೊಡಿ ಅಂದ್ರೆ ಗಂಗಮ್ಮನವ್ರ ಶಿಷ್ಯ ನಾನು, ಅಷ್ಟ್ ಸಾಕು ಅನ್ಬಿಟ್ರು ಅಂತ ಹೇಳ್ದೆ. ಇಲ್ಲ, ಹಾಸ್ಯಕ್ಕೆ ಹೇಳಿದ್ದು, ನಾಟ್ ಫಾರ್ ಸೀರಿಯಸ್, ಹಾಸ್ಯಕ್ಕೆ ಹೇಳಿದ್ದು ಒಂದೇ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು, ಬಹಳ ಸಂತೋಷ. ಪೂರ್ಣಿಮಾ ಅವ್ರು ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಗಂಗಮ್ಮ ಮೇಡಮ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವರ ಕಾರ್ಯಕ್ರಮವನ್ನ ನಾವು ಪದೇ ಪದೇ ಕೇಳಬೇಕು ಅಂತಾನೆ ಅನ್ಸುತ್ತೆ, ಯಾವುದೂ ಮಿಸ್ ಮಾಡ್ಕೊಳಲ್ಲ. ಮತ್ತು ವ್ಯಾಖ್ಯಾನ ಕೂಡ ಅಷ್ಟೇ ಸೊಗಸಾಗಿತ್ತು. ಪಂಪ ಅವರನ್ನ ಇಂದು ಒಂದಷ್ಟು ಮಟ್ಟಿಗೆ ನಮಗೆಲ್ಲ ತಿಳಿಸಿದ್ದು ಪಂಪರ ಅವರ ಕಾವ್ಯವನ್ನ
ಬಹಳ ಚೆನ್ನಾಗಿತ್ತು. ಇದುವರೆಗೂ ಹೆಚ್ಚಿಗೆ ಕುಮಾರವ್ಯಾಸನೇ ಕೇಳ್ತಾ ಇದ್ವಿ, ಮತ್ತೆ ಬೇರೆ ಬೇರೆಯವ್ರದ್ದು ಕೇಳಿದೀವಿ. ಇವತ್ತು ಪಂಪರ ಕಾವ್ಯವನ್ನ ಆಸ್ವಾದಿಸುವ ಸೌಭಾಗ್ಯ ಸಿಕ್ತು. ಎಲ್ಲರಿಗೂ ಕೂಡ ಜಗನ್ನಾಥ ಅವರಿಗೆ ಮತ್ತು ಮಿಕ್ಕ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಪೂರ್ಣಿಮಾ ಅವರೇ. ನೀವು ಹೇಳೋದು ನಿಜ. ಪಂಪನ ಬಗ್ಗೆ ಮಾತಾಡೋರು ಬಹಳ ಕಮ್ಮಿ. ಆ ಶಬ್ದ ಭಂಡಾರ, ಆ ಪದವಿಂಗಡಣೆ ಗಂಗಮ್ಮನವ್ರನ್ನ ಬಿಟ್ಟು ಬೇರೆಯವ್ರಿಗೆ ಆಗಲ್ಲ ಅಂತಾನೆ ಅವ್ರನ್ನ ನಾವು ಬೇಡ್ಕೊಂಡಿದ್ವಿ. ಈಗ ಮುಂದೆ ಯಾರು ಮಾತಾಡ್ಬೇಕು? ಆಯ್ತು, ವಂದನಾರ್ಪಣೆ ಅರ್ಪಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದ ವತ್ಸಲ ಡಾಕ್ಟರ್ ಅಶ್ವಥ್ ಅವ್ರಿಗೆ, ಸ್ವಾಗತ ಮಾಡಿದ ಅಶ್ವಥ್ ಅವ್ರಿಗೆ, ಜೊತೆಗೆ ಇವತ್ತು ಪಂಪನನ್ನ ನಮ್ಮ ಮುಂದೆ ಕುಣಿಸ್ಬಿಟ್ರು ಗಂಗಮ್ಮ ಕೇಶವಮೂರ್ತಿ ಅವರು. ಅವರ ಹುಟ್ಟಿದ ಹಬ್ಬ ಇವತ್ತು, 86 ವರ್ಷ ಇವತ್ತು ಅವ್ರಿಗೆ. ಯುವಕರ ತರ ಅವರು ಮಾತನಾಡಿದ ರೀತಿಯನ್ನ ಬಹಳ ಸಂತೋಷ ಆಗುತ್ತೆ. ಒಂದು ಸಮಯದಲ್ಲಿ 80 ಜನ ಇದ್ರು. 79 ನಾನು ಪಟ್ಟಿ ಮಾಡಿದ್ದೀನಿ, 79 ಜನದ್ದು. ದಯವಿಟ್ಟು ಯಾರ್ಯಾರು ಭಾಗವಹಿಸಿದ್ದೀರಾ ಅವರಿಗೆ ಪ್ರತಿ ತಿಂಗಳು ಏನಾದ್ರೂ ಆಹ್ವಾನ ಬೇಕಾದ್ರೆ ನನ್ನ ನಂಬರ್ಗೆ ದಯವಿಟ್ಟು ಕಳಿಸಿ. ನನಗೆ ವಿಷಯವನ್ನು ತಿಳಿಸಿ ಅಂತ ಹೇಳಿದ್ರೆ ಸಾಕು. 80 95 86 31 19 ನನ್ನ ನಂಬರು. ಆಮೇಲೆ ಇವತ್ತು ವ್ಯಾಖ್ಯಾನವನ್ನು ಮಾಡಿದ ವಿನಾಯಕ ಶಿವಮೊಗ್ಗ ಅವರು ಬಹಳ ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡಿದ್ರು. ರನ್ನನ್ನ ಬೇರೆ ಬೇರೆಯವ್ರನ್ನ ಕರ್ಕೊಂಡ್ಬಂದ್ರು. ಅವ್ರ ಹೇಳಿದ ರೀತಿನೇ ನನಗೆ ಬಹಳ ಇಷ್ಟ ಆಯ್ತು. ಗಂಗಮ್ಮನವ್ರ ಮುಂದೆ ಗಮಕನ್ನ ಇನ್ಯಾರು ಹೇಳಕ್ಕಾಗಲ್ಲ. ಅವರೇ ಬಂದು ಇವತ್ತು ಹೇಳಿದ್ರು ಅಂದ್ಮೇಲೆ ನಮ್ಮ ಸುಕೃತ. ಅದರಿಂದ ನಾನು ಇಲ್ಲಿ ಭಾಗವಹಿಸಿದ ಎಲ್ರಿಗೂ ನನ್ನ ನಮಸ್ಕಾರಗಳು. ಬಹಳ ಮುಖ್ಯವಾಗಿ ಗಂಗಮ್ಮ ಕೇಶವಮೂರ್ತಿ ಅವರಿಗೆ, ವಿನಾಯಕ ಶಿವಮೊಗ್ಗ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾವು ಈ ವರ್ಷ ಪೂರ್ತಿ 12 ಕಾರ್ಯಕ್ರಮ ಗಮಕದ್ದು ಇಟ್ಕೊಂಡಿದೀವಿ. ಅಕಸ್ಮಾತ್ ಸಮಯ ಆದ್ರೆ ತಾವು ಇನ್ನೊಂದು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರಗಳು. ಖಂಡಿತ ಮಾಡೋಣ, ರನ್ನನ್ ಮಾಡೋಣ, ಗದಾಯುದ್ಧ ಮಾಡೋಣ, ಚೆನ್ನಾಗಿರುತ್ತೆ. ಸಂತೋಷ ಮೇಡಮ್, ಥ್ಯಾಂಕ್ ಯು. ವಿನಾಯಕ ಅವರೇ ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಶುಭರಾತ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಜವಾಗ್ಲೂ ಇವತ್ತು ಗುಡ್ ನೈಟ್. ಒಳ್ಳೆ ಮೆಮೊರಿಯನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಆದ್ರಿಂದ ನಿಮ್ಮೆಲ್ಲರದ್ದು ಭೇಟಿ ಆಯ್ತು, ಗುರುಗಳ ದರ್ಶನ ಆಯ್ತು. ಹಾಗಾಗಿ ಗುಡ್ ನೈಟ್ ಇದು. ಶುಭರಾತ್ರಿ ಎಲ್ರಿಗೂ. ಶುಭರಾತ್ರಿ. ಓಕೆ, ನಮಸ್ಕಾರ. ನಮಸ್ಕಾರ ಮಗಳೇ. ನಿನಗ್ ಇಲ್ದೆ ಹೋದ್ರೆ ಈ ಕಾರ್ಯಕ್ರಮ ಆಗ್ತಾನೆ ಇರಲಿಲ್ಲ. ಈಗ ನನ್ನ ಮೊಬೈಲ್ ಏನಾಗಿದೆ ನೋಡ್ಬೇಕು, ನೋಡೋಣ ಆಮೇಲೆ. ಜಗನ್ನಾಥ್ ಅವರಿಗೂ